ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣದ ಕ್ರೀಡಾ ಯೋಜನೆಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಯೋಜನೆಗಳಲ್ಲಿ ಹಲವಾರು ಸಂಸ್ಥೆಗಳು ಬರ್ತವೆ. ಅದು NDC ಆಗಿರ್ಬೋದು, NCC ಆಗಿರ್ಬೋದು, ಸೇವಾದಳ ಆಗಿರ್ಬೋದು, ರೆಡ್ ಕ್ರಾಸ್ ಆಗಿರ್ಬೋದು, ಸ್ಕೌಟ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು, ಹೀಗೆ ಹಲವಾರು ಸಂಸ್ಥೆಗಳು ಬರ್ತವೆ. ಆ ಒಂದು ಎಲ್ಲ ಸಂಸ್ಥೆಗಳ ಬಗ್ಗೆ ಏನು ಮಾಡೋಣ, ನಾವು ಒಂದೊಂದಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮೊದಲನೇದು NDS ಅಂದರೆ ಏನಂದರೆ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಅಂತೇಳಿ ಕರಿತೀವಿ. ಇದು 1954ರಲ್ಲಿ ಪ್ರಾರಂಭ ಆಗ್ತೈತಿ. 1939 ಮತ್ತು 45ರಲ್ಲಿ ಎರಡನೇ ಮಹಾಯುದ್ಧ ನಡೀತಾ ಇರ್ತದಲ್ಲ, ಆ ಒಂದು ಸಂದರ್ಭದಲ್ಲಿ INAದ ಅಧ್ಯಕ್ಷರಾದಂತಹ ಅಥವಾ ಮುಖ್ಯಸ್ಥರಾದಂತಹ ಶ್ರೀ JK ಭೋಸ್ಲೆ ಅವರ ಸಲಹೆ ಮೇರೆಗೆ 1954 ಜುಲೈ 24ರಂದು ದೆಹಲಿಯಲ್ಲಿ ಏನು ಮಾಡಲಾಗುತ್ತೆ, NDS ಸ್ಥಾಪನೆ ಮಾಡಲಾಗ್ತೈತಿ. ಈ ಒಂದು ಯೋಜನೆ ಜರ್ಮನಿಯ ಶರೀರ ಶಿಕ್ಷಣದ ಮಹಾನ್ ನಾಯಕರಲ್ಲಿ ಒಬ್ಬರಾದಂಥ ಶ್ರೀ ಲುಡ್ವಿಗ್ ಜಾನ್ ಅವರ ಒಂದು ಯೋಜನೆಯ ಒಂದು ಲಕ್ಷಣಗಳಿಗೆ ಈ ಒಂದು NDS ಹೋಲ್ತೈತಿ. ಅವರ ಯೋಜನೆ ಯಾವುದಂದರೆ ಪೇಟ್ರಿಯಾರ್ಕ್ ಜಿಮ್ನಾಸ್ಟಿಕ್ ಯೋಜನೆಯ ಲಕ್ಷಣಗಳು ನಮ್ಮ NDS ಏನು ಮಾಡ್ತೈತಿ, ಹೋಲ್ತದೆ. ದೆಹಲಿಯಲ್ಲಿ ಈ ಯೋಜನೆಯ ಮುಖ್ಯ ಕಚೇರಿಯನ್ನು ನಾವು ಸ್ಥಾಪಿಸಿದ್ದೀವಿ. ಇದು ಹೆಡ್ ಕ್ವಾರ್ಟರಲ್ಲಿ ಕಂಡು ಬರ್ತೈತಿ. ಮೊದಲಿಗೆ JK ಭೋಸ್ಲೆ ಅವರು NDS ಯೋಜನೆಯ ನಿರ್ದೇಶಕರಾಗಿದ್ದರು. NDS ಯೋಜನೆಯು ಅಭ್ಯರ್ಥಿಗಳಿಗೆ ತರಬೇತಿ ನೀಡುವ ಉದ್ದೇಶದಿಂದ 1960ರಲ್ಲಿ ರಾಜಸ್ಥಾನದ ಸರಿಸ್ಕಾ ಹಾಗೂ 1965ರಲ್ಲಿ ಅಲ್ವಾರ ಮಧ್ಯಪ್ರದೇಶದ ಬರವಾಹ ಎಂಬಲ್ಲಿ NDS ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಈ ಯೋಜನೆಯು 1 ವರ್ಷದ ಕಠಿಣ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿದವರಿಗೆ ರಾಷ್ಟ್ರದ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಬೋಧಕ ಅಥವಾ ತರಬೇತುದಾರರಾಗಿ ನೇಮಕ ಮಾಡ್ಕೊಳ್ತಾ ಇದ್ದರು. 1950ರ ಒಂದು ದಶಕದಲ್ಲಿ ಸುಮಾರು 7,000 ಅಭ್ಯರ್ಥಿಗಳಿಗೆ NDS ತರಬೇತಿ ನೀಡಿದ ಹಿರಿಮೆಯನ್ನು ಈ ಸಂಸ್ಥೆ ಪಡ್ಕೊಳ್ತೈತೆ. NDS ಯೋಜನೆ ಚಟುವಟಿಕೆ ಏನೇನು ಕಲಿಸ್ತಾರೆ ಇಲ್ಲಿ ಅಂದರೆ ಫೋಕ್ ಡ್ಯಾನ್ಸ್ ಹೇಳ್ಕೊಡ್ತಾರೆ, ಜಿಮ್ನಾಸ್ಟಿಕ್ಕು, ಕ್ರೀಡೆಗಳು, ಡ್ರಿಲ್ ಆ್ಯಂಡ್ ಮಾರ್ಚಿಂಗು, ಟ್ರೆಕ್ಕಿಂಗು, ಫಿಸಿಕಲ್ ಟ್ರೈನಿಂಗು, ಶಿಬಿರಾಗ್ನಿ, ನಿಸರ್ಗ ಸಂಚಾರ, ಸಮುದಾಯ ನೃತ್ಯಗಳು, ಪಿರಾಮಿಡ್ಡು, ತಾಳಬದ್ಧ ಚಟುವಟಿಕೆ, ಎಲ್ಲ ಚಟುವಟಿಕೆಗಳು ಏನು ಮಾಡ್ತಾರೆ ಈ ಒಂದು NDSಲ್ಲಿ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು NCC ನ್ಯಾಷನಲ್ ಕೆಡಿಟ್ ಕಾರ್ಪ್ಸ್ ಅಂತ ಹೇಳಿ ಕರಿತೀವಿ. ಇದು 1948ರಲ್ಲಿ ಸ್ಥಾಪನೆ ಆಗ್ತೈತೆ. 1947 ಸ್ವತಂತ್ರ ಬಂದ ಮೇಲೆ ದೇಶದ ವಿಭಜನೆ ಆಗ್ತೈತೆ. ಆವಾಗ ದೇಶ ವಿಭಜನೆ ಆದಾಗ ಗಲಭೆಗಳು ಉಂಟಾಗ್ತವೆ. ಆ ಒಂದು ಗಲಭೆಗಳ ಒಂದು ಸಮಯದಲ್ಲಿ ಜನರಿಗೆ ಕ್ರಮಬದ್ಧವಾದ ದೀರ್ಘವಾದ ಸೈನಿಕ ಶಿಕ್ಷಣ ನೀಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ರಾಷ್ಟ್ರದ ಸೈನ್ಯಕ್ಕೆ ಸೇರಬಯಸುವ ಅಭ್ಯರ್ಥಿಗಳಿಗೆ ಇದು ಒಂದು ವೃತ್ತಿಪೂರ್ವಕ ಸೈನಿಕ ಜೀವನದ ತರಬೇತಿ ನೀಡುವುದಕ್ಕಾಗಿ ಸರ್ಕಾರ ಏನು ಮಾಡ್ತೈತಿ, ಎಲ್ಲ ಕಡೆ NCCಗಳನ್ನು ಜಾರಿಗೆ ತರ್ತೈತಿ. 1948ರಲ್ಲಿ ಯೋಜನೆ ಅಸ್ತಿತ್ವಕ್ಕೆ ಬರ್ತೈತಿ. ಇದು ಹಿಂದೆ ಏನಂತ ಕರಿತಾಯಿದ್ದಕ್ಕೆ UTC ಅಂತ ಕರಿತಾಯಿದ್ರು, ಅಂದರೆ ಯೂನಿವರ್ಸಿಟಿ ಟ್ರೈನಿಂಗ್ ಕೋರ್ಸ್ ಅಂತೇಳಿ ಕರಿತಾಯಿದ್ರು. ಐಚ್ಛಿಕ ತರಬೇತಿಯ ಬದಲಾವಣೆಯಾಗಿದೆ ಇದು, ಅಂದರೆ ಇಚ್ಛೆ ಇದ್ರೆ ಪಡ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ರಾಷ್ಟ್ರದ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳ ಅಂದರೆ ಇಂಜಿನಿಯರ್ ಕಾಲೇಜು, ವೈದ್ಯಕೀಯ ಕಾಲೇಜುಗಳು ಹೊರತುಪಡಿಸಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ NCC ಸೇರ್ಪಡೆಯಾಗುವ ಸೌಲಭ್ಯವನ್ನು ಕಲ್ಪಿಸಿಕೊಡ್ತೈತೆ. ಅಂದರೆ ರಾಷ್ಟ್ರದ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಏನು ಮಾಡ್ಬೋದು, ನಾವು ವಿದ್ಯಾರ್ಥಿಗಳಿಗೆ NCC ಸೇರ್ಪಡೆಯಾಗುವಂಥ ಸೌಲಭ್ಯವನ್ನು ಕಂಡುಕೊಳ್ತಿದ್ದು. ಈ ಯೋಜನೆಯಲ್ಲಿ 3 ಮುಖ್ಯ ವಿಭಾಗಗಳು ಕಂಡುಬರ್ತವೆ. ಒಂದು ನೆಲ, ಜಲ, ಇನ್ನೊಂದು ವಾಯು. ಈ ಯೋಜನೆಯು ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುವವರು ಯಾರು ಅಂದರೆ ಡೈರೆಕ್ಟರ್ ಜನರಲ್ ಆಗಿರ್ತಾರೆ. NCC ಯೋಜನೆಯಲ್ಲಿ 2 ವರ್ಷ ಯಶಸ್ವಿಯಾಗಿ ಏನಾದರೂ ಅಭ್ಯರ್ಥಿ ಪೂರ್ಣಗೊಳಿಸಿದ್ನು ಅಂದರೆ ಅವನಿಗೆ B ಸರ್ಟಿಫಿಕೇಟ್ ಕೊಡ್ತಾರೆ. ಏನಾದರೂ ಯಶಸ್ವಿಯಾಗಿ 3 ವರ್ಷ ಪೂರೈಕೆ ಮಾಡಿದ್ದಾನೆ ಅಂದರೆ ಅವನಿಗೆ C ಸರ್ಟಿಫಿಕೇಟ್ ಕೊಡ್ತಾರೆ. ಈ ಸರ್ಟಿಫಿಕೇಟ್ಗಳು ಪಡೆದಂತಹ ಅಭ್ಯರ್ಥಿಗಳು ಏನು ಮಾಡ್ಬೋದು ಅಂದರೆ ತಾಂತ್ರಿಕ ಮತ್ತು ವೈದ್ಯಕೀಯ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಹೆಚ್ಚಿನ ರಿಯಾಯಿತಿಯನ್ನು ಪಡ್ಕೊಳ್ಳೋಕ್ಕೆ ಸಹಾಯಕ ಆಗ್ತೈತೆ. ಈಗ 3ನೇ ಸಂಸ್ಥೆ ಬಂದುಬಿಟ್ಟು ಭಾರತ ಸೇವಾದಳ. ಭಾರತ ಸೇವಾದಳದ ಮೂಲ ಪುರುಷ ಯಾರಂದರೆ ಅದು ಮಹಾತ್ಮ ಗಾಂಧೀಜಿ ಆಗಿರ್ತಾರೆ. ಅದರ ಸ್ಥಾಪಕ ಕೇಳಿದ್ರೆ NS ಹರ್ಡೇಕರ್ ಅವರು ಆಗಿರ್ತಾರೆ. ಸ್ವತಂತ್ರ ಸಂಗ್ರಾಮದಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವಂಥ ಅಭಿರುಚಿ ತೋರಿಸಿ ಬಂದವರಿಗೆ ತರಬೇತಿ ನೀಡಲಂಥೇಳಿ ಇದು NCC ಭಾರತ ಸೇವಾದಳ ಸ್ಥಾಪನೆ ಆಗ್ತೈತೆ. ಸ್ಥಾಪಕರು ಡಾಕ್ಟರ್ ನಾಸು ಹರ್ಡೇಕರ್ ಅಂದರೊಂದೇ, NS ಹರ್ಡೇಕರ್ ಅಂದರೊಂದೇ. ಹಾಗಾದರೆ ಸೇವಾದಳದ ಮುಖ್ಯ ಮಂತ್ರ ಏನಾಗುತ್ತೆ ಅಂದರೆ ದೇಶ ಪ್ರೇಮ, ಸ್ವಾರ್ಥ, ತ್ಯಾಗ ಮತ್ತು ಸೇವಾ ಮನೋಭಾವನೆ ಈ ಒಂದು ಇದರದ್ದು ಮೂಲ ಮಂತ್ರ ಆಗಿರ್ತೈತಿ. ಇದರ ಸ್ವರೂಪ ಹೇಗಿದೆ ಅಂದರೆ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಸಂಸ್ಥೆಗೆ ಇದು ಹೋಲಿಕೆ ಆಗ್ತೈತೆ. ಸ್ಕೌಟ್ ಆ್ಯಂಡ್ ಗೈಡ್ಸ್ ಸಂಸ್ಥೆ ಬರ್ತಾವಲ್ಲ ಮುಂದೆ ಬರ್ತಾವೆ,
ಅದರ ಒಂದು ಸ್ವರೂಪ ಇದಾಗಿರ್ತೈತೆ. ಈ ತರಬೇತಿಯಲ್ಲಿ ಪ್ರಾಥಮಿಕ, ಮಾಧ್ಯಮಿಕ, ಕೇಂದ್ರ ಎಂಬ 3 ಭಾಗಗಳು ಕಂಡುಬರ್ತವೆ. ಇಲ್ಲಿ ಕೂಡ ಪ್ರಾಥಮಿಕ, ಮಾಧ್ಯಮಿಕ, ಕೇಂದ್ರ ನಾಯಕ ಎಂಬ 3 ಹಂತಗಳಲ್ಲಿ ಈ ಒಂದು ಭಾರತ ಸೇವಾದಳ ನೀಡ್ತಾರೆ. ಈ ಸಂಸ್ಥೆಯು ಶಿಸ್ತು, ವ್ಯಾಯಾಮ ಮತ್ತು ಸಮಾಜ ಸೇವೆ, ಗ್ರಾಮೀಣಾಭಿವೃದ್ಧಿ ಮತ್ತು ನೈರ್ಮಲ್ಯ, ಅಸ್ಪೃಶ್ಯತೆ ನಿವಾರಣೆಗೆ ಹೆಚ್ಚಿನ ಮಹತ್ವವನ್ನು ಈ ಭಾರತ ಸೇವಾದಳ ಕೊಡ್ತೈತೆ. ನೆಕ್ಸ್ಟ್ ಬರೋದೇ ಸ್ಕೌಟ್ ಆ್ಯಂಡ್ ಗೈಡ್ಸ್. 1902ರಲ್ಲಿ ಸ್ಕೌಟಿಂಗ್ ಕಾರ್ಯಕ್ರಮವನ್ನು ಶಾಲಾ ಮಕ್ಕಳಿಗೆ ಇಂಗ್ಲೆಂಡಿನ ಸೈನಿಕ ಅಧಿಕಾರಿಯಾದಂತಹ ಸರ್ ರಾಬರ್ಟ್ ಬೇಡನ್ ಪೋವೆಲ್ ಅವರು ನಿರ್ಮಾಣ ಮಾಡ್ತಾರೆ. ಶಾಲಾ ಮಕ್ಕಳಿಗೆ ಶಿಸ್ತು ಮತ್ತು ಮನೋಲ್ಲಾಸ ಒದಗಿಸುವ ಉದ್ದೇಶದಿಂದ ಇದನ್ನು ಜಾರಿ ಮಾಡ್ತಾರೆ. ಅದೇ ರೀತಿ 1908ರಲ್ಲಿ ಬಾಲಕರಿಗಾಗಿ ಈ ಒಂದು ಯೋಜನೆಯನ್ನು ಪ್ರತ್ಯೇಕವಾಗಿ ಜಾರಿಗೊಳಿಸ್ತಾರೆ. ಬಾಲಕರಿಗಾಗಿ ಮತ್ತು ಫಸ್ಟ್ ಏನು ಮಾಡಿದ್ರೆ ಕಂಬೈನ್ ಆಗಿ ತಂದಿದ್ರು. ಆಮೇಲೆ 1908ರಲ್ಲಿ ಪ್ರತ್ಯೇಕವಾಗಿ ಬಾಲಕರಿಗೆ ಸಪ್ರೇಟ್ ಮಾಡ್ತಾರೆ. ಪೋವೆಲ್ ಸಹೋದರಿ ಇರ್ತಾರೆ ಒಬ್ಬಳು, ಆ ಸಹೋದರಿ ಬಾಲಕಿಯರಿಗಾಗಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಯೋಜನೆಯನ್ನು ಸ್ಥಾಪಿಸಲು ಸಹಕಾರವನ್ನು ನೀಡ್ತಾಳೆ. 1916ರಲ್ಲಿ ಎನ್ನಿ ಬೆಸೆಂಟ್ ಅವರಿಂದ ಇಂಡಿಯನ್ ಸ್ಕೌಟ್ ಅಸೋಸಿಯೇಷನ್ ಸ್ಥಾಪನೆ ಆಯಿತು. 1916ರಲ್ಲಿ ಏನಾಯಿತು, ಎನ್ನಿ ಬೆಸೆಂಟ್ ಅವರಿಂದ ಇಂಡಿಯನ್ ಸ್ಕೌಟ್ ಅಸೋಸಿಯೇಷನ್ ಸ್ಥಾಪಿಸಲಾಯಿತು. 1920ರಲ್ಲಿ ಪೊವೆಲ್ ಅವರ ಭಾರತಕ್ಕೆ ಆಗಮಿಸಿದಾಗ ಅವರ ಮಾರ್ಗದರ್ಶನದಲ್ಲಿ ಬಾಲಕ ಸ್ಕೌಟ್ ಅಸೋಸಿಯೇಷನ್ಗೆ ಉತ್ತಮ ತಳಹದಿ ದೊರೆಯಿತು. 1916ರಲ್ಲಿ ಆನಿ ಬೆಸೆಂಟ್ ಅವರು ಏನು ಮಾಡ್ತಾರೆ, ಇಂಡಿಯನ್ ಸ್ಕೌಟ್ ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾರೆ. 1920ರಲ್ಲಿ ಪೊವೆಲ್ ಅವರು ಏನು ಮಾಡ್ತಾರೆ, ಭಾರತಕ್ಕೆ ಬರ್ತಾರೆ. ಅವಾಗ ಅವರ ಮಾರ್ಗದರ್ಶನದಲ್ಲಿ ಬಾಲಕರ ಸ್ಕೌಟ್ ಅಸೋಸಿಯೇಷನ್ಗೆ ಉತ್ತಮ ತಳಹದಿ ಮತ್ತಷ್ಟು ಸಿಗ್ತೈತೆ. ಸ್ಕೌಟ್ನಲ್ಲಿ ಮುಖ್ಯ 3 ಸಂಸ್ಥೆಗಳಿದ್ದಾವೆ. ಒಂದು ಹಿಂದೂಸ್ತಾನ್ ಸ್ಕೌಟ್ ಅಸೋಸಿಯೇಷನ್, ದ ಬಾಯ್ಸ್ ಸ್ಕೌಟ್ ಅಸೋಸಿಯೇಷನ್ ಆಫ್ ಇಂಡಿಯಾ, ದ ಗರ್ಲ್ಸ್ ಗೈಡ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಸ್ಕೌಟ್ಸ್ ಬಾಯ್ಸ್ ಅಂದರೆ ಸ್ಕೌಟ್ಸ್ ಬರುತ್ತೆ, ಗೈಡ್ಸ್ ಅಂದರೆ ಅಲ್ಲಿ ಗರ್ಲ್ಸ್ ಬರ್ತೈತೆ. 1950ರಲ್ಲಿ ಆಗಿನ ಶಿಕ್ಷಣ ಸಚಿವರಾದಂತಹ ಬಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಈ 3 ಸಂಸ್ಥೆಗಳನ್ನು ಒಂದುಗೂಡಿಸಿ ನೂತನವಾಗಿ ಭಾರತ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅಂಥೇಳಿ ಈ ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಫಸ್ಟ್ 3 ಏನಿದು ಬೇರೆ ಬೇರೆ ಇದ್ದು, ಒಂದು ಹಿಂದೂಸ್ತಾನ ಸ್ಕೌಟ್ ಅಸೋಸಿಯೇಷನ್ ಅಂತಿತ್ತು, ಒಂದು ಬಾಯ್ಸ್ ಅಂತಿತ್ತು, ಒಂದು ಗರ್ಲ್ಸ್ ಅಂತಿತ್ತು. ಇವೆಲ್ಲ 3 ಕಂಬೈನ್ ಮಾಡಿದ್ದಾರೆ. ಯಾರಂದರೆ ಡಾಕ್ಟರ್ ಬಿ ಅಬ್ದುಲ್ ಕಲಾಂ ಆಜಾದ್ ಅವರು. ಈಗ ರಾಷ್ಟ್ರೀಯ ಸೇವಾ ಸಂಸ್ಥೆ, ಇದಕ್ಕೆ ಅಂತೀವಿ NSS ಅಂತೇಳಿ ಕರಿತೀವಿ. ಇದು ಯಾವಾಗ ಸ್ಥಾಪನೆ ಆಯ್ತಂದರೆ 1959ರಲ್ಲಿ ಡಾಕ್ಟರ್ CD ದೇಶ್ಮುಖ್ ಸಮಿತಿ ಮತ್ತು 1960ರಲ್ಲಿ ಪ್ರೊಫೆಸರ್ KG ಸೈಯದಿನ್ ಸಮಿತಿ. 1967ರ ಶಿಕ್ಷಣ ಮಂತ್ರಿಗಳ ಹಾಗೂ ವಿದ್ಯಾರ್ಥಿಗಳ ಸಮಾವೇಶ, 1968 ವಿಶ್ವವಿದ್ಯಾಲಯ ಕುಲಪತಿಗಳ ಸಮಾವೇಶ ಮುಂತಾದ ಶಿಫಾರಸಿನ ಮೇರೆಗೆ ಏನು ಮಾಡ್ತೈತಿದು 1969 ಅಕ್ಟೋಬರ್ 24 ಅಕ್ಟೋಬರಲ್ಲದೆ ಸೆಪ್ಟೆಂಬರ್ 24ರಂದು ಅಂದಿನ ಶಿಕ್ಷಣ ಮಂತ್ರಿಗಳಾದಂಥ ಡಾಕ್ಟರ್ VKRV ರಾವ್ ಅವರಿಂದ ರಾಷ್ಟ್ರೀಯ ಸೇವಾ ಯೋಜನೆ ಏನಾಯಿತು ಉದ್ಘಾಟನೆ ಆಯಿತು. 1969ರಲ್ಲಿ ಏನಾಗ್ತೈತೆ, ಇದು ಉದ್ಘಾಟನೆ ಆಯ್ತೈತೆ. 1986ರ ರಾಷ್ಟ್ರೀಯ ನವ ಶಿಕ್ಷಣ ನೀತಿಯು ರಾಷ್ಟ್ರೀಯ ಸೇವಾ ಒಂದು ಯೋಜನೆಗೆ ಭಾಳಷ್ಟು ಮಹತ್ವವನ್ನು ಇದು ನೀಡ್ತೈತೆ. ಕಾಲೇಜಿನಲ್ಲಿ ಓದುವ ವಿದ್ಯಾರ್ಥಿಗಳು NSS, NCC ಅಥವಾ ಕ್ರೀಡೆ ಇವುಗಳಲ್ಲಿ ಯಾವುದಲ್ಲಂದ್ರೂ ಸಕ್ರಿಯವಾಗಿ ಭಾಗವಹಿಸಬೇಕಂತೇಳಿ ಸಲಹೆಯನ್ನು ನೀಡ್ತೈತೆ. ಇವು ಸಮಿತಿ ಕೇಳಿದರೆ 1959ರದ್ದು ಯಾವ ಸಮಿತಿ ಅದು, ದೇಶ್ಮುಖ್ ಸಮಿತಿ. 1960ರದ್ದು ಪ್ರೊಫೆಸರ್ KG ಸೈಯದಿನ್ ಸಮಿತಿ. 1967ರದ್ದು ಶಿಕ್ಷಣ ಮಂತ್ರಿಗಳ ಸಮಿತಿ ಹಾಗೂ ವಿದ್ಯಾರ್ಥಿಗಳ ಸಮಾವೇಶ. 1968 ವಿಶ್ವವಿದ್ಯಾಲಯಗಳ ಕುಲಪತಿಗಳ ಸಮಾವೇಶ ಮುಂತಾದವುಗಳಾಗ್ತವೆ. ಆದರೆ ಸ್ಥಾಪನೆ ಅಂತ ಬಂದರೆ ಅದು 1969 ಅಂತ ಹೇಳೋದು ತಿಳ್ಕೊಬೇಕು. 1969 ಸೆಪ್ಟೆಂಬರ್ 24ರಂದು ಏನಾಗ್ತೈತಿ, ಈ ಒಂದು NSS ಸ್ಥಾಪನೆ ಆಗ್ತೈತೆ. ಉದ್ಘಾಟನೆ ಮಾಡಿದವರು ಯಾರು ಅಂತ ಕೇಳ್ತಾರೆ, VKRV ರಾವ್ ಅವರು. ಈಗ ನೆಕ್ಸ್ಟು ಭಾರತೀಯಂ, ಇದು ಒಂದು ಕೂಡ ಸಂಸ್ಥೆಯಾಗಿರ್ತೈತೆ. ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಜನ್ಮದಿನವಾದಂಥ 1889 ನವೆಂಬರ್ 14ರಂದು ನೆಹರೂರವರ ಜನ್ಮದಿನ ದೆಹಲಿಯಲ್ಲಿ ಏನು ಮಾಡಲಾಯಿತು, ಅದ್ಧೂರಿಯಾಗಿ ಆಚರಿಸುವ ಅಂದಿನ ಅಪೂರ್ವ ಸಂದರ್ಭವನ್ನು ವಿಶೇಷ ರೀತಿಯಲ್ಲಿ ಆಚರಿಸುವ ಉದ್ದೇಶದಿಂದ ಏನು ಮಾಡ್ತೈತೆ, ಸರ್ಕಾರವು ರಾಷ್ಟ್ರ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯ ಮಾಡುತ್ತಿರುವಂತಹ ಪ್ರತಿಭಾವಂತ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಸಾವಿರಾರು ಮಕ್ಕಳಿಗೆ ಭಾರತೀಯ ಪರಂಪರೆಯನ್ನು ಪ್ರತಿಬಿಂಬಿಸುವಂತಹ ಶಾರೀರಿಕ ಚಟುವಟಿಕೆಗಳಾದಂತಹ ಲೇಜಿಮ್, ಮಲ್ಲಕಂಬ, ಯೋಗಾಸನ, ಸೂರ್ಯ ನಮಸ್ಕಾರ, ಪಿರಾಮಿಡ್, ಜಿಮ್ನಾಸ್ಟಿಕ್ ಮತ್ತು ಹಗುರವಾದ ಉಪಕರಣಗಳ ಮೇಲೆ 6 ತಿಂಗಳವರೆಗೆ ತರಬೇತಿಯನ್ನು ನೀಡಿ
ಒಂದು ನೂತನ ಮಹಾನ್ ಕಾರ್ಯಕ್ರಮ ನಿರೂಪಣೆ ಮಾಡಿ ಅದಕ್ಕೆ ಭಾರತೀಯಂ ಅಂತೇಳಿ ಏನು ಮಾಡ್ತಾರೆ, ಹೆಸರಿಡ್ತಾರೆ. ಇಂಪಾರ್ಟೆಂಟ್ ಇದು. ಅಂದಿನ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧೀಜಿಯವರ ಉಪಸ್ಥಿತಿಯಲ್ಲಿ ನೆಹರು ಅವರು ಕ್ರೀಡಾಂಗಣದಲ್ಲಿ ಪ್ರದರ್ಶನ ಇದನ್ನು ಮಾಡ್ತಾರೆ. ನೆಕ್ಸ್ಟ್ ಸಂಸ್ಥೆ ಬಂದುಬಿಟ್ಟು ರೆಡ್ ಕ್ರಾಸ್ ಸಂಸ್ಥೆ. ರೆಡ್ ಕ್ರಾಸ್ ಎಂದರೆ ಯಾವ ಜಾತಿ, ಮತ, ಪಂಥ, ಭೇದ ಭಾವ ಎನಿಸದೆ ನೆರವು ನೀಡಬೇಕೆಂಬಂತಹ ಒಂದು ಮಹಾದಾಸೆ ಹೊಂದಿರುವಂಥ ಶಕ್ತಿಯುತ ಸಂಸ್ಥೆಯಾಗಿರ್ತೈತಿ. ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ 1859ರಲ್ಲಿ JH ಹುನೈಟ್ರವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅದ್ರ ಪಿತಾಮಹ ಅಂತ ಕೂಡ ನಾವು ಇವರನ್ನು ಕರಿತೀವಿ. ಯಾರು ಸ್ಥಾಪನೆ ಮಾಡಿದ್ರು? JH ಹುನೈಟ್. ಎಷ್ಟರಲ್ಲಿ? 1859ರಲ್ಲಿ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಅದು ಜಿನಿವಾದಲ್ಲಿದೆ. ಇದರ ಕಾರ್ಯ ಸಾಧನೆಗಾಗಿ ಎಷ್ಟರಲ್ಲಿ ಇದು ನೋಬೆಲ್ ಪ್ರಶಸ್ತಿ ಪಡ್ಕೊಳ್ತು ಅಂತ ಕೇಳ್ತಾರೆ. ಇದರ ಸಾಧನೆಗಾಗಿ 1917, 1944, 1963 ಈ ವರ್ಷಗಳಲ್ಲಿ ವಿಶ್ವದ ಅತ್ಯಂತ ಶ್ರೇಷ್ಠ ಪುರಸ್ಕಾರವಾದಂಥ ನೋಬೆಲ್ ಪ್ರಶಸ್ತಿ ಪಡ್ಕೊಂಡಿದೆ. ಎಷ್ಟು ಸರಿ ಪಡ್ಕೊಂಡಿದೆ? 3 ಸರಿ ಪಡ್ಕೊಂಡಿದೆ. 1917, 1944, 1963 ಇಷ್ಟು ಸರಿ ಏನು ಮಾಡ್ಕೊಂಡಿದೆ, ಇದು ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಭಾರತದಲ್ಲಿ 1920ರಲ್ಲಿ ಭಾರತದಲ್ಲಿ 1920ರಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪಿತವಾಗಿದೆ. ಭಾರತದಲ್ಲಿ 1920ರಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಏನಾಗ್ತೈತೆ, ಸ್ಥಾಪನೆ ಆಗ್ತೈತೆ. ದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರ್ತೈತೆ. ಪ್ರಪಂಚದಲ್ಲಿ ಕೇಳಿದ್ರೆ ಸ್ಥಾಪನೆ 1859, ಆದರೆ ಭಾರತದಾಗ ಸ್ಥಾಪನೆ ಆಗಿದ್ದು ರೆಡ್ ಕ್ರಾಸ್ ಸಂಸ್ಥೆ 1920ರಲ್ಲಿ ಸ್ಥಾಪನೆ ಆಗ್ತೈತೆ. ಅದು ಪ್ರಪಂಚದ ಒಂದು ಸಂಸ್ಥೆಗಳು ಪರಿಗಣಿಸಿದಾಗ ಪ್ರಪಂಚದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಎಲ್ಲಿದೆ ಅಂದರೆ ಅದು ಜಿನಿವಾದಲ್ಲಿದೆ. ಆದರೆ ಭಾರತದಲ್ಲಿದೆ, ನವದೆಹಲಿಯಲ್ಲಿದೆ. ನೋಡ್ರಿ, ಈ ಸಂಸ್ಥೆಯ ಅಧ್ಯಕ್ಷರಾಗಿ ಆರೋಗ್ಯ ಸಚಿವರು ಕಾರ್ಯನಿರ್ವಹಣೆ ಮಂಡಳಿ. ನೋಡ್ರಿ, ಕೇಳ್ತಾರೆ, ಇಂಪಾರ್ಟೆಂಟು. ಭಾರತದ ರಾಷ್ಟ್ರಪತಿಗಳು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಾರೆ. ಅಧ್ಯಕ್ಷರು ಯಾರಿರ್ತಾರೆ? ರಾಷ್ಟ್ರಪತಿ ಇರ್ತಾರೆ. ಆರೋಗ್ಯ ಸಚಿವರು ಕಾರ್ಯನಿರ್ವಹಣಾ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ಕಾರ್ಯನಿರ್ವಹಣಾ ಮಂಡಳಿಯ ಅಧ್ಯಕ್ಷರು ಯಾರನ್ನು ಕೇಳಿದ್ರೆ ಅದು ಆರೋಗ್ಯ ಸಚಿವರಾಗಿರ್ತಾರೆ. ಇಂಪಾರ್ಟೆಂಟ್ ಕ್ವಶನ್ಗಳು GKದಲ್ಲಿ ಕೇಳಬಹುದು. ಕರ್ನಾಟಕದಲ್ಲಿ 1921ರಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆ ಆಗ್ತೈತಿ. ಇಡೀ ಪ್ರಪಂಚದಲ್ಲಿ ಅಂತಂದರೆ 1859. ಯಾರು? ಡಾಕ್ಟರ್ ಹುನೈಟ್ ಅವರು ಏನು ಮಾಡ್ತಾರೆ, ಅದನ್ನು ಪರಿಚಯ ಮಾಡಿಕೊಡ್ತಾರೆ. ಭಾರತದಲ್ಲಿ ಬಂದರೆ ಅದು ಎಲ್ಲಿ ಅಂದರೆ 1920ರಲ್ಲಿ ದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಹೊಂದಿರ್ತೈತಿ. ಇಲ್ಲಿ ಕರ್ನಾಟಕದಲ್ಲಿ ಕೇಳಿದರೆ ಕರ್ನಾಟಕದಲ್ಲಿ 1921 ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಇಲ್ಲಿ ಯಾರು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕೊಟ್ಟಿಲ್ಲ. ಅದರಲ್ಲಿ ಪ್ರಪಂಚದಲ್ಲಿ ಬಂದಾಗ JH ಹುನೈಟ್ ಅವರನ್ನು ನೆನಪಿಡಬೇಕು. ಸೇವಾರೋಗ್ಯದ ಪ್ರತೀಕವಾಗಿ ನಾವು ಇದನ್ನು ಬಳಸ್ತೀವಿ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ಉಪಶಾಖೆಗಳನ್ನು ಹಾಗೂ ತಾಲೂಕು ಮಟ್ಟದಲ್ಲಿ ಸ್ಥಳೀಯ ಶಾಖೆಗಳನ್ನು ಇದು ರೆಡ್ ಕ್ರಾಸ್ ಸಂಸ್ಥೆ ಹೊಂದಿದೆ. ಈ ಸಂಸ್ಥೆ ಸರ್ಕಾರದ ಅಧೀನದಲ್ಲಿದ್ದರೂ ಸಂಪೂರ್ಣ ಸ್ವಾತಂತ್ರ್ಯ ಹೊಂದಿರುವಂಥ ಒಂದು ಸಂಸ್ಥೆ ಅಂತೇಳಿ ನಾವು ಇದನ್ನು ಕರಿಬೋದು. ಇದಕ್ಕೆ ಎಷ್ಟು ಸರಿ ನೋಬೆಲ್ ಪ್ರಶಸ್ತಿ ಬಂದಿದೆ? 3 ಸರಿ ಬಂದಿದೆ. ಯಾವಾಗ ಅಂತ ಕೇಳ್ತಾರೆ? 1917, 1944, 1963 3 ಇಸ್ವಿಗಳು ನೆನಪಿಟ್ಕೋಬೇಕು. ನೆಕ್ಸ್ಟ್ ಸಂಸ್ಥೆ ಬಂದುಬಿಟ್ಟು 8ನೇ ಸಂಸ್ಥೆ ಬಂದುಬಿಟ್ಟು ಸ್ನ್ಯಾಪ್ಸ್. SNIPES ಅಂತ ಕರಿತೀವಿ ಇದಕ್ಕೆ. ದ ಸೊಸೈಟಿ ಫಾರ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಿಸಿಕಲ್ ಎಜುಕೇಷನ್ ಸ್ಪೋರ್ಟ್ಸ್. ಇದು ಯಾವಾಗ ಸ್ಥಾಪನೆ ಅಂದರೆ 1966ರಲ್ಲಿ ಸ್ಥಾಪನೆ ಆಗ್ತೈತಿ. ಗ್ವಾಲಿಯರ್ನ ರಾಣಿ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣದ ತರಬೇತಿ ಮಹಾವಿದ್ಯಾಲಯ ಮತ್ತು ಪಂಜಾಬ್ ರಾಜ್ಯದ ಪಟಿಯಾಲದಲ್ಲಿರುವಂಥ ನೇತಾಜಿ ಸುಭಾಷ್ ಚಂದ್ರ ರಾಷ್ಟ್ರೀಯ ಕ್ರೀಡಾ ತರಬೇತಿ ಸಂಸ್ಥೆ. ಗ್ವಾಲಿಯರಲ್ಲಿರುವಂಥ ರಾಣಿ ಲಕ್ಷ್ಮೀಬಾಯಿ ಕಾಲೇಜು ಮತ್ತು ಪಂಜಾಬ್ನ ಪಟಿಯಾಲದಲ್ಲಿರುವಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಾಲೇಜು. ಇವೆರಡೂ ಸಂಸ್ಥೆಗಳು ಏನು ಮಾಡ್ತವೆ, ಇವುಗಳ ಆಡಳಿತ ಹೊಣೆಗಾರಿಕೆ ನೋಡಿಕೊಳ್ಳುವಂತಹ ಉದ್ದೇಶವನ್ನು ಹೊಂದಿರ್ತವೆ, ನೋಡಿಕೊಳ್ಳುವಂತಹ ಒಂದು ಅವಕಾಶ ಇರ್ತೈತೆ ಇದಕ್ಕೆ. ಈ ಒಂದು ಸ್ವಯಂ ಆಡಳಿತ ಅಧಿಕಾರ ಹೊಂದಿರುವಂತಹ ಸ್ನ್ಯಾಪ್ಸ್ ಹೊಣೆಗಾರಿಕೆ ನೋಡಿಕೊಳ್ಳುವ ಉದ್ದೇಶದಿಂದ ಸ್ವಯಂ ಆಡಳಿತ ಅಧಿಕಾರ ಹೊಂದಿದಂತಹ ಸ್ನ್ಯಾಪ್ಸ್ ಎಂಬ ಸಂಸ್ಥೆಯು 1966ರಲ್ಲಿ ನೂತನವಾಗಿ ಏನಾಗ್ತದೆ, ಸ್ಥಾಪನೆ ಆಗ್ತದೆ. ಸ್ಥಾಪನೆ 1966. ಯಾವೆರಡು ಸಂಸ್ಥೆಗಳು ಒಂದು ಇದ್ರದ್ದು ನೋಡ್ಕೊಳ್ತಾ ಇದ್ವು ಅಂತ ಕೇಳಿದ್ರೆ ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಾಲೇಜು ಮತ್ತು ಪಟಿಯಾಲದಲ್ಲಿರುವಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಾಲೇಜು. ಈ ಒಂದು ಸಂಸ್ಥೆಗಳು ಮುಖ್ಯ ಕರ್ತವ್ಯ ರಾಷ್ಟ್ರದ ತುಂಬೆಲ್ಲ ಕ್ರೀಡಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ ಕ್ರೀಡಾಪಟುಗಳಿಗೆ ಉತ್ತಮ ತರಬೇತಿಯನ್ನು ನೀಡಿ ರಾಷ್ಟ್ರದ ಕ್ರೀಡಾ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸುವುದು ಅಂಥೇಳಿ ಆ ಉದ್ದೇಶವನ್ನು ಇಟ್ಕೊಂಡಿರ್ತವೆ.
ಈ ಸಮಿತಿಯ ಕ್ರೀಡಾಪಟುಗಳ ತರಬೇತಿ ವಿಭಾಗಕ್ಕೆ ಗೌರವ ಕಾರ್ಯದರ್ಶಿಗಳೆಂದು ಪಟಿಯಾಲದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾ ಸಂಸ್ಥೆಯು ನಿರ್ದೇಶಕರನ್ನು ನೇಮಕ ಮಾಡಲಾಗಿತ್ತು. ಈ ಸಂಸ್ಥೆಗೆ ನೋಡ್ರಿ, ಸ್ನ್ಯಾಪ್ ಸಂಸ್ಥೆಗೆ ಕ್ರೀಡಾಪಟುಗಳ ತರಬೇತಿ ವಿಭಾಗಕ್ಕೆ ಗೌರವ ಕಾರ್ಯದರ್ಶಿಗಳೆಂದು ಪಟಿಯಾಲದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾ ಸಂಸ್ಥೆಯ ನಿರ್ದೇಶಕರನ್ನು ನೇಮಕ ಮಾಡಲಾಗಿತ್ತು. ಹಾಗೂ ದೈಹಿಕ ಶಿಕ್ಷಣ ವಿಭಾಗಕ್ಕೆ ಗ್ವಾಲಿಯರ್ನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಕಾಲೇಜು ಮಹಾವಿದ್ಯಾಲಯದ ಮುಖ್ಯಸ್ಥರನ್ನು ಗೌರವ ಸಮಿತಿಯ ಗೌರವ ಕಾರ್ಯದರ್ಶಿಗಳಂತೆ ನೇಮಕ ಮಾಡಲಾಯಿತು. ಅಂದರೆ ಪ್ರಾರಂಭದಲ್ಲಿ ಎರಡು ಸಂಸ್ಥೆಗಳು ನೋಡ್ಕೊಳ್ತಾ ಇದ್ವಿಲ್ಲ, ಹಾಗಾಗಿ ಈ ಒಂದು ಯಾವುದ್ರದ್ದು ಪಟಿಯಾಲದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏನು ಕೊಡ್ತಿತ್ತು, ಅದು ತರಬೇತಿ ಸಂಸ್ಥೆ ಬಗ್ಗೆ ನೋಡ್ಕೊಳ್ತಾ ಇತ್ತು. ಅಂದರೆ ತರಬೇತಿ ವಿಭಾಗಕ್ಕೆ ಅದು ಇತ್ತು, ಕ್ರೀಡಾ ಒಂದು ತರಬೇತಿಗೆ. ಇದು ಏನು ಮಾಡ್ತಿತ್ತು, ದೈಹಿಕ ಶಿಕ್ಷಣ ವಿಭಾಗಕ್ಕೆ ಇದು ನೇಮಕ ಮಾಡಲಾಯಿತು. ಈ ಸಮಿತಿಯು ಕೇಂದ್ರ ಸರ್ಕಾರಕ್ಕೆ ದೈಹಿಕ ಶಿಕ್ಷಣದ ತರಬೇತಿ ವರ್ಗಗಳ ಬಗ್ಗೆ, ತರಬೇತಿ ಸಂಸ್ಥೆಗಳು ಮಾಡುತ್ತಿರುವಂಥ ಧನ ಸಹಾಯದ ಬಗ್ಗೆ ಹಾಗೂ ಕ್ರೀಡಾ ಸೌಲಭ್ಯಗಳ ಬಗ್ಗೆ ಮುಂತಾದವುಗಳ ಬಗ್ಗೆ ಸಲಹೆಗಳನ್ನು ನೀಡುವುದು. ಈ ಸಂಸ್ಥೆ ಏನೇನು ಮಾಡ್ತದೆ ಅಂತಂದರೆ, ಈ ಒಂದು ಕೇಂದ್ರ ಸರ್ಕಾರಕ್ಕೆ ದೈಹಿಕ ಶಿಕ್ಷಣದ ತರಬೇತಿ ವರ್ಗಗಳ ಬಗ್ಗೆ ತರಬೇತಿ ನೀಡುವುದು, ಸಂಸ್ಥೆಗಳು ಪಡೆಯುತ್ತಿರುವ ಧನ ಸಹಾಯದ ಬಗ್ಗೆ ಹಾಗೂ ಕ್ರೀಡಾ ಸೌಲಭ್ಯಗಳಿಗೆ ಮುಂತಾದವುಗಳ ಬಗ್ಗೆ ಏನು ಮಾಡ್ತೈತೆ, ಇದು ಸಲಹೆಯನ್ನು ನೀಡ್ತೈತೆ. 1970ರಲ್ಲಿ ಪ್ರಾರಂಭಗೊಂಡಂತಹ ನ್ಯಾಷನಲ್ ಪ್ರೈಸ್ ಕಾಂಪಿಟೇಷನ್ NPC ಅಂತೇಳಿ ಕರಿತೀವಿ. 1970ರಲ್ಲಿ ಪ್ರಾರಂಭಗೊಂಡಂತಹ NPC ಯೋಜನೆಯ ಅಡಿಯಲ್ಲಿ ದೈಹಿಕ ಒಂದು ಶಿಕ್ಷಣಕ್ಕೆ ಸಂಬಂಧಪಡುವ ಹಾಗೂ ವಿವಿಧ ಕ್ರೀಡಾ ತರಬೇತಿಗಳಿಗೆ ಸಂಬಂಧಪಡುವ ಪುಸ್ತಕಗಳು, ಲೇಖನಗಳ ಬಗ್ಗೆ ಏನು ಮಾಡ್ತಿತ್ತು, ಅದರ ಬಗ್ಗೆ ಸಲಹೆಗಳನ್ನು ನೀಡ್ತಾ ಇತ್ತು. ಇದು ಯಾವುದು, ಸ್ನ್ಯಾಪ್ಸ್. 1966ರಲ್ಲಿ ಸ್ಥಾಪನೆಗೊಂಡಂಥ ಸ್ನ್ಯಾಪ್ಸ್ ಸಮಿತಿಯ ಕ್ರೀಡಾ ಕ್ಷೇತ್ರದ ವಿವಿಧ ರಂಗಗಳಲ್ಲಿ ಕಾರ್ಯ ಮಾಡುತ್ತಾ 1987ರಲ್ಲಿ ನೂತನವಾಗಿ ಪ್ರಾರಂಭಗೊಳ್ಳುತ್ತದೆ. ಮತ್ತೊಂದು ಯಾವುದು, ಅದು ಭಾರತ ಕ್ರೀಡಾ ಪ್ರಾಧಿಕಾರದ ಜೊತೆ ತನ್ನ ಎಲ್ಲ ಕರ್ತವ್ಯಗಳನ್ನು ಸಮಾವೇಶಗೊಳಿಸ್ಕೊಳ್ತದೆ. ಅದ್ರ ಜೊತೆ ಏನು ಭಾರತ ಕ್ರೀಡಾ ಪ್ರಾಧಿಕಾರ ಸ್ಥಾಪನೆ ಆಯ್ತು 1987ರಲ್ಲಿ, ಅದ್ರ ಜೊತೆ ತನ್ನೆಲ್ಲ ಕಾರ್ಯಗಳನ್ನು ಏನು ಮಾಡ್ತದೆ, ಇದು ಹಂಚಿಕೊಳ್ತೈತೆ. ಸಮಾವೇಶಗೊಳಿಸಿ ಅದರ ಜೊತೆಯಲ್ಲಿ ಸಂಯುಕ್ತವಾಗಿ ಕ್ರೀಡಾ ಕ್ಷೇತ್ರದ ವಿವಿಧ ರಂಗಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಿಕೊಂಡಿದ್ದು ಹೋಗಿದೆ. ಯಾವುದು, ಸ್ನ್ಯಾಪ್ಸ್. ಈಗ 9ನೇದು ರಾಷ್ಟ್ರೀಯ ಭಾವೈಕ್ಯತೆ. ರವೀಂದ್ರನಾಥ್ ಟ್ಯಾಗೋರ್ ಅವರ ಹೇಳಿಕೆ ಈ ರೀತಿ ಇದೆ: ಭಾರತದ ವಿವಿಧ ಧರ್ಮಗಳನ್ನು ಒಂದು ಕಮಲದ ಹೂವಿಗೆ ಹೋಲಿಸಿದ್ದಾರೆ. ಯಾರು, ರವೀಂದ್ರನಾಥ್ ಟ್ಯಾಗೋರ್. ಕಮಲದ ಹೂವಿನ ಯಾವುದೇ ಒಂದು ದಳವನ್ನು ಕಿತ್ತರೂ ಅದು ಹೂವಿನ ಸೌಂದರ್ಯಕ್ಕೆ ಏನಾಗ್ತೈತೆ, ಹಾನಿಯಾಗುವುದು. ಹಾಗೆ ಭಾರತದ ಯಾವುದೇ ಒಂದು ಧರ್ಮ, ಜಾತಿ, ಭಾಷೆ, ಸಂಸ್ಕೃತಿಯಲ್ಲಿ ಕಡೆಗಣಿಸಿದರೆ ಅಲ್ಲಿ ಏನಾಗ್ತೈತೆ, ಭಿನ್ನತೆಯಲ್ಲಿ ಏಕತೆಯನ್ನು ತರಬೇಕೆಂದು ತಿಳಿಸಿದ್ದಾರೆ. ಅಂದರೆ ಯಾವುದು ಕೂಡ ನಾವು ಭೇದ ಭಾವ ಮಾಡೋದ್ರಲ್ಲಿ ಎಲ್ಲನೂ ಕೂಡ ಪರಿಗಣಿಸಬೇಕು ಅಂತ ಅರ್ಥ. ಇಲ್ಲಿ ಯಾವುದೇ ಧರ್ಮ, ಜಾತಿ, ಸಂಸ್ಕೃತಿಯನ್ನು ಕಡೆಗಣಿಸದೆ ಎಲ್ಲರಲ್ಲಿ ಏನು ಮಾಡಬೇಕು, ನಾವು ಏಕತೆಯಿಂದ ಇರಬೇಕು. ಅದಕ್ಕೆ ನಾವೇನಂತೀವಿ, ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ. NSNIS ನೇತಾಜಿ ಸುಭಾಷ್ ಚಂದ್ರ ಬೋಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್. 1961ರಲ್ಲಿ ಈ ಒಂದು ಕ್ರೀಡಾ ಸಂಸ್ಥೆ ಸ್ಥಾಪನೆ ಆಗ್ತೈತೆ. ಕ್ರೀಡಾಕೂಟ ಸಂಘಟಿಸಲು ಅವಶ್ಯವಿರುವಂಥ ಕ್ರೀಡಾ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಾಷ್ಟ್ರೀಯ ಕ್ರೀಡಾ ಕ್ಷೇತ್ರಕ್ಕೆ ಪ್ರತಿಭಾವಂತ ತರಬೇತಿದಾರರನ್ನು ಒದಗಿಸುವ ಹಾಗೂ ತಾಂತ್ರಿಕ ಸಮರ್ಥತೆಯನ್ನು ಸುಧಾರಿಸುವ ಉದ್ದೇಶದಿಂದ 1961 ಪಟಿಯಾಲದಲ್ಲಿ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಯನ್ನು ಸ್ಥಾಪಿಸಿ 1973ರಿಂದ ಈ ಸಂಸ್ಥೆಗೆ ನೇತಾಜಿ ಕ್ರೀಡಾ ಸಂಸ್ಥೆ ಅಂತೇಳಿ ಹೆಸರಿಡ್ತೀವಿ. 1961ರಲ್ಲಿ ಏನಾಗುತ್ತೆ, NSNIS ಒಂದು ಸಂಸ್ಥೆ ಸ್ಥಾಪನೆ ಆಗ್ತೈತೆ. ಕ್ರೀಡಾಕೂಟ ಸಂಘಟಿಸಲು ಅವಶ್ಯವಿರುವಂತಹ ಕ್ರೀಡಾ ಸೌಲಭ್ಯಗಳನ್ನು ಒದಗಿಸಲು, ಕ್ರೀಡಾಕೂಟ ಸಂಘಟನೆ ಮಾಡಬೇಕಾದ್ರೆ ಏನು ಬೇಕು, ಕ್ರೀಡಾ ಸೌಲಭ್ಯಗಳು ಬೇಕು. ಆ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಾಷ್ಟ್ರೀಯ ಕ್ರೀಡಾ ಕ್ಷೇತ್ರಕ್ಕೆ ಪ್ರತಿಭಾವಂತ ತರಬೇತಿದಾರರನ್ನು ಒದಗಿಸುವ ಹಾಗೂ ತಾಂತ್ರಿಕ ಸಮರ್ಥತೆಯನ್ನು ಸುಧಾರಿಸುವ ಉದ್ದೇಶದಿಂದ ಏನಾಗ್ತೈತೆ, 1961ರಲ್ಲಿ ಪಟಿಯಾಲದಲ್ಲಿ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. 1973ರಿಂದ ಈ ಸಂಸ್ಥೆಗೆ ಏನಂತ ಹೆಸರಿಡ್ತಾರೆ ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿ ಇಡ್ತಾರೆ. ಫಸ್ಟಿಗೆ ಏನಿರ್ತದೆ,
NIS ಅಷ್ಟೇ ಇತ್ತು. ಅದಕ್ಕೆ ಏನು ಮಾಡಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತೇಳಿ 1973ರಲ್ಲಿ ಆ ಸಂಸ್ಥೆಗೆ ಏನು ಮಾಡ್ತಾರೆ ಹೆಸರಿಡ್ತಾರೆ. 1974 ಗಾಂಧಿನಗರ, ಬೆಂಗಳೂರು, ಕಲ್ಕತ್ತಾ ಮುಂತಾದ ನಗರಗಳಲ್ಲಿ NIS ಪ್ರಾದೇಶಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. 1974ರಲ್ಲಿ ಗಾಂಧಿನಗರ್, ಬೆಂಗಳೂರು, ಕಲ್ಕತ್ತಾ ಮುಂತಾದ ನಗರಗಳಲ್ಲಿ ಏನು ಮಾಡ್ತಾರೆ NIS ಪ್ರಾದೇಶಿಕ ತರಬೇತಿ ಕೇಂದ್ರಗಳು ಸ್ಥಾಪನೆ ಮಾಡ್ತಾರೆ. ಪಟಿಯಾಲದ ಮೋತಿಬಾಗ್ ಅರಮನೆಯಲ್ಲಿ ಈ ಸಂಸ್ಥೆಗೆ ಸಂಬಂಧಪಡುವಂತಹ ಎಲ್ಲ ಆಡಳಿತ ಕಾರ್ಯಗಳು ನಡೀತವೆ. ಪಟಿಯಾಲದ ಮೋತಿಬಾಗ್ ಅರಮನೆಯಲ್ಲಿ ಈ ಸಂಸ್ಥೆಗೆ ಸಂಬಂಧಪಡುವಂತಹ ಎಲ್ಲ ಆಡಳಿತ ಕಾರ್ಯಗಳು ನಡೀತವೆ. 350 ಎಕರೆ ಪ್ರದೇಶದಲ್ಲಿ ವಿವಿಧ ಕ್ರೀಡೆಗಳ ತರಬೇತಿಗಾಗಿ ಬೇಕಾಗಿರುವ ಎಲ್ಲ ಆಟದ ಮೈದಾನಗಳು, ಆಧುನಿಕ ಈಜುಕೊಳ, ವ್ಯಾಯಾಮ ಮಂದಿರ, ಒಳಾಂಗಣ ವ್ಯಾಯಾಮ ಮಂದಿರ, ದೈಹಿಕ ಶಿಕ್ಷಣದ ಉನ್ನತ ವ್ಯಾಸಂಗಕ್ಕಾಗಿ ಹಾಗೂ ಸಂಶೋಧನೆ ಕಾರ್ಯಗಳಿಗಾಗಿ ಅವಶ್ಯವಿರುವಂತಹ ಭವ್ಯ ಗ್ರಂಥಾಲಯ ಹಾಗೂ ಪ್ರಯೋಗಶಾಲೆ ಮುಂತಾದ ಸೌಲಭ್ಯಗಳನ್ನು ಹೊಂದಿದೆ. ಈ ಸಂಸ್ಥೆಯು ಪ್ರತಿಭಾವಂತ ಕ್ರೀಡಾಪಟುಗಳನ್ನು ತರಬೇತುದಾರರನ್ನಾಗಿ ಸಿದ್ಧಪಡಿಸಲು ಅನೇಕ ತರಬೇತಿ ವರ್ಗಗಳನ್ನು ನಡೆಸಲಾಗುತ್ತದೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್, ಮಾಸ್ಟರ್ ಆಫ್ ಸ್ಪೋರ್ಟ್ಸ್, ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಮೆಡಿಸಿನ್ ಮುಂತಾದವುಗಳನ್ನು ತರಬೇತಿದಾರರ ಕ್ರೀಡಾ ತಾಂತ್ರಿಕತೆ ಹಾಗೂ ವೈದ್ಯಕೀಯ ಜ್ಞಾನದ ಅಭಿವೃದ್ಧಿಗಾಗಿ ಪ್ರಾರಂಭ ಮಾಡ್ತಾರೆ. ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಸಂಘಟನೆ ಮಾಡುವ ಎಲ್ಲ ಅಧಿಕೃತವಾಗಿ ಮನ್ನಣೆ ಪಡೆದಂತಹ ಪ್ರಮುಖ ಆಟಗಳ ಮೇಲೆ ಡಿಪ್ಲೊಮಾ ಪದವಿಗಳನ್ನು ನಡೆಸಲಾಗ್ತದೆ. ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಸಂಘಟನೆ ಮಾಡುವ ಎಲ್ಲ ಅಧಿಕೃತವಾಗಿ ಮನ್ನಣೆ ಪಡೆದಂತಹ ಪ್ರಮುಖ ಆಟಗಳ ಮೇಲೆ ಡಿಪ್ಲೊಮಾ ಪದವಿಗಳನ್ನು ನಡೆಸಲಾಗ್ತದೆ. ಈ ಸಂಸ್ಥೆಗಳು ಕ್ರೀಡಾ ವಿಜ್ಞಾನದ ವಿಭಾಗವನ್ನು 1980ರಲ್ಲಿ ಪ್ರಾರಂಭಿಸಿತು. ನಗರ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಯಾವ ಕ್ರೀಡಾ ಪ್ರತಿಭೆಗೆ ಸಹಾಯವಾಗುವಂತಹ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಯುವ ಕ್ರೀಡಾ ಪ್ರತಿಭೆಗೆ ಸಹಾಯವಾಗುವಂತಹ ಭಾರತ ಸರ್ಕಾರ ಪ್ರಾಧಿಕಾರಕ್ಕೆ ಒಳಪಡುವ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಸ್ಕೀಮನ್ನು ಏನು ಮಾಡಲಾಯಿತು, ಪ್ರಾರಂಭ ಮಾಡ್ತಾರೆ. ಭಾರತ ಸರ್ಕಾರದ ಪ್ರಾಧಿಕಾರಕ್ಕೆ ಒಳಪಡುವ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಸ್ಕೀಮನ್ನು ಪ್ರಾರಂಭಿಸಲಾಯಿತು. NIS ಡಿಪ್ಲೊಮಾ ಕೋರ್ಸ್ ಪ್ರವೇಶ ಪಡೆಯಲು ಕ್ರೀಡಾಪಟುಗಳು ರಾಷ್ಟ್ರದ ಯಾವುದೇ ವಿಶ್ವವಿದ್ಯಾಲಯವನ್ನು 3 ಬಾರಿ ಪ್ರತಿನಿಧಿಸಿರಬೇಕು. ಏನು ಮಾಡಬೇಕು? NIS ಡಿಪ್ಲೊಮಾ ಕೋರ್ಸ್ ಪ್ರವೇಶ ಪಡೆಯಲು ಕ್ರೀಡಾಪಟುಗಳು ರಾಷ್ಟ್ರದ ಯಾವುದೇ ವಿಶ್ವವಿದ್ಯಾಲಯವನ್ನು 3 ಬಾರಿ ಪ್ರತಿನಿಧಿಸಿರಬೇಕು. ಜೊತೆಯಲ್ಲಿ ಪದವೀಧರರಾಗಿರಬೇಕು. ದೈಹಿಕ ಶಿಕ್ಷಣದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು. ವಿಶ್ವವಿದ್ಯಾಲಯವನ್ನು 1 ಸಲ ಪ್ರತಿನಿಧಿಸಬೇಕು. ಕ್ರಿಕೆಟ್ ಆಟಗಾರರು ಮಾತ್ರ ಕನಿಷ್ಠ ಪಕ್ಷ ಯಾವುದೇ ಒಂದು ರಾಜ್ಯದ ರಣಜಿ ಆಟಗಾರನಾಗಿರಬೇಕು ಅಥವಾ ದೇವದಾರ ಟ್ರೋಫಿಯಲ್ಲಿ ಭಾಗವಹಿಸಿರಬೇಕು. NIS ತರಬೇತಿ ಪಡೆಯಲು ಅವರೇನಾಗಿರಬೇಕು. ಇಷ್ಟೆಲ್ಲ NIS ಸಂಸ್ಥೆಯಲ್ಲಿ ನಮಗೆ ಕಂಡು ಬರ್ತೈತೆ. ನೆಕ್ಸ್ಟ್ ಸಂಸ್ಥೆ ಬಂದುಬಿಟ್ಟು ಅಖಿಲ ಭಾರತ ಕ್ರೀಡಾ ಪರಿಷತ್ತು, ಆಲ್ ಇಂಡಿಯಾ ಕೌನ್ಸಿಲ್ ಸ್ಪೋರ್ಟ್ಸ್. ಇದು 1954ರಲ್ಲಿ ಪ್ರಾರಂಭ ಆಯಿತು. 1954ರಲ್ಲಿ ಭಾರತ ಸರ್ಕಾರ ಶಿಕ್ಷಣ ಖಾತೆಯ ಸಚಿವರ ಆಶ್ರಯದಲ್ಲಿ ಈ ನೂತನ ಯೋಜನೆ ಜಾರಿಗೆ ಬರ್ತೈತೆ. ಇದರ ಉದ್ದೇಶ ಏನು ಅಂದರೆ ಕ್ರೀಡೆಗೆ ಅಧಿಕ ಉತ್ತೇಜನ ನೀಡಬೇಕು. ಈ ಮಂಡಳಿಯ ಸದಸ್ಯರೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದ ಶ್ರೇಷ್ಠ ಕ್ರೀಡಾಪಟುಗಳು, ಶಿಕ್ಷಣ ತಜ್ಞರು, ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಈ ಮಂಡಳಿಯ ಸದಸ್ಯರಾಗಿರ್ತಾರೆ. ಈ ಸಭೆಯ ಏನು ಮಾಡ್ತಾಯಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದ ಶ್ರೇಷ್ಠ ಕ್ರೀಡಾಪಟುಗಳು ಇದರ ಏನಾಗಿರ್ತಾರೆ, ಸದಸ್ಯರಾಗಿರ್ತಾರೆ. ಹಾಗೂ ಶಿಕ್ಷಣ ತಜ್ಞರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಈ ಮಂಡಳಿಯ ಸದಸ್ಯರಾಗಿರ್ತಾರೆ. ಯಾವುದು? ಭಾರತ ಸರ್ಕಾರ ಶಿಕ್ಷಣದ ಅಂದರೆ AICSದು. ಇದರ ಇನ್ನೊಂದು ಮುಖ್ಯ ಉದ್ದೇಶ ಏನೆಂದರೆ ರಾಷ್ಟ್ರೀಯ ವಿವಿಧ ಕ್ರೀಡೆಗಳಿಗೆ ಸಂಬಂಧಪಡುವ ಫೆಡರೇಷನ್ಸ್, ಕ್ರೀಡಾ ಮಂಡಳಿ ಮತ್ತು ಕೇಂದ್ರ ಮಂಡಳಿ ಹಾಗೂ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆ ಇವುಗಳ ಮಧ್ಯೆ ಹೊಂದಾಣಿಕೆ ಏರ್ಪಡಿಸುವುದು. ನೆಕ್ಸ್ಟ್ ಸಂಸ್ಥೆ ಬಂದುಬಿಟ್ಟು ಭಾರತ ಕ್ರೀಡಾ ಪ್ರಾಧಿಕಾರ, ಸಾಯಿ ಅಂತೇಳಿ ಕರಿತೀವಿ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಸಾಯಿ 1984ರಲ್ಲಿ ಸ್ಥಾಪನೆ ಆಗ್ತೈತೆ. 1982ರಲ್ಲಿ ದೆಹಲಿ ನಗರದಲ್ಲಿ 9ನೇ ಏಷ್ಯನ್ ಕ್ರೀಡೆಗಳ ಸಂಘಟನೆ ಫಲವಾಗಿ ನೂತನವಾಗಿ ಭಾರತ ಕ್ರೀಡಾ ಪ್ರಾಧಿಕಾರ ಏನಾಗ್ತದೆ, ಜನ್ಮ ತಾಳ್ತೈತೆ. ಈ ಯೋಜನೆಯು ಅಧಿಕೃತವಾಗಿ ಕೇಂದ್ರ ಸರ್ಕಾರದ ನಿರ್ಣಯದ ಮೇರೆಗೆ 1984
ಜನವರಿ 24ರಂದು ಅಸ್ತಿತ್ವಕ್ಕೆ ಬರ್ತೈತಿ. ಇದರ ಮುಖ್ಯ ಆಡಳಿತ ಕಚೇರಿ ದೆಹಲಿಯಲ್ಲಿ ಕಂಡುಬರ್ತದೆ. ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಕಂಡುಬರ್ತೈತಿ. ಇದು ನೋಡಿರಿ ಸಾಯಿ ಅಂತೇಳಿದು ಇಂಪಾರ್ಟೆಂಟ್ ಸಾಯಿ. ಇದು 1982ರಲ್ಲಿ ಸ್ಥಾಪನೆ ಆಗ್ತೈತಿ. ದೆಹಲಿಯಲ್ಲಿ ಕೇಂದ್ರ ಕಚೇರಿ ಕಂಡುಬರ್ತೈತಿ. ದೆಹಲಿ ನಗರದಲ್ಲಿ 9ನೇ ಏಷ್ಯನ್ ಕ್ರೀಡೆಗಳ ಸಂಘಟನೆ ಫಲವಾಗಿ ನೂತನವಾಗಿ ಭಾರತ ಕ್ರೀಡಾ ಪ್ರಾಧಿಕಾರ ಏನಾಗ್ತೈತಿ ಜನ್ಮ ತಾಳ್ತೈತಿ. ಈ ಯೋಜನೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದ ನಿರ್ಣಯದ ಮೇರೆಗೆ ಏನು ಮಾಡ್ತೈತಿ ಕೆಲಸ ಮಾಡ್ತೈತಿ. 1984 ಜನವರಿ 24ರಂದು ಅಸ್ತಿತ್ವಕ್ಕೆ ಬರ್ತೈತಿ. ಇದರ ಮುಖ್ಯ ಆಡಳಿತ ಕಚೇರಿ ದೆಹಲಿಯಲ್ಲಿ ಇದೆ, ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ. ಅದರಲ್ಲಿ ಇದನ್ನು ಕಾಣ್ತೀವಿ. ರಾಷ್ಟ್ರದ ನಗರ ಮತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಯುವ ಕ್ರೀಡಾಪಟುಗಳಿಗೆ ಶೋಧನೆ ಮತ್ತು ಪೋಷಣೆ ಮಾಡುವುದಾಗಿರ್ತೈತಿ ಈ ಸಂಸ್ಥೆ. 1987ರಲ್ಲಿ ಇದರ ಜೊತೆ ಸ್ನೈಪ್ಸ್ ಸಂಸ್ಥೆ ಜೊತೆಗೂಡಿದಾಗ, ಆ ಸ್ನೈಪ್ಸ್ ಸಂಸ್ಥೆ ಸ್ಥಾಪನೆ ಆಗಿತ್ತಲ್ಲ, ಆ ಒಂದು ಸ್ನೈಪ್ಸ್ ಸಂಸ್ಥೆ ಜೊತೆಗೂಡಿದಾಗ ತನ್ನ ಕಾರ್ಯಾಚರಣೆ ಕ್ರೀಡಾ ಕ್ಷೇತ್ರದ ವಿವಿಧ ರಂಗಗಳಲ್ಲಿ ಜಾರಿಗೊಳಿಸಲು ತನ್ನ ಅಸ್ತಿತ್ವವನ್ನು ಏನು ಮಾಡ್ತೈತೆ ಗುರುತಿಸಿಕೊಳ್ತೈತೆ. ಕಾರ್ಯಕ್ರಮಗಳ ಸಂಘಟನೆಯ ಅವಶ್ಯವಿರುವ ಧನ ಸಹಾಯವನ್ನು ಕೇಂದ್ರ ಸರ್ಕಾರದ ಮಂತ್ರಿಮಂಡಲದಿಂದ ಏನು ಮಾಡ್ತೈತೆ ಪಡ್ಕೊಳ್ತೈತೆ. ಆಡಳಿತ ಜವಾಬ್ದಾರಿ ಕಾರ್ಯವು ಸಾಹಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರ ಮೇಲೆ ಇರುವುದು, ಅಂದರೆ ರೀಜನಲ್ ಡೈರೆಕ್ಟರ್ ಮೇಲೆ ಇರ್ತೈತೆ. ಭಾರತದ ಕ್ರೀಡಾ ಪ್ರಾಧಿಕಾರವನ್ನು ಪ್ರತಿಯೊಂದು ರಾಜ್ಯದಲ್ಲಿಯೂ ಸಹ ಆಯಾ ರಾಜ್ಯದ ಹೆಸರಿನಲ್ಲಿ ಸ್ಥಾಪನೆ ಆಗಬೇಕು. ಉದಾಹರಣೆಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ತಮಿಳುನಾಡು ಈ ರೀತಿ ಸ್ಥಾಪನೆ ಆಗಬೇಕಂತ ಹೇಳ್ತೈತೆ. ಇವುಗಳ ಮುಖ್ಯ ಕಾರ್ಯ ಪ್ರತಿ ವರ್ಷ ಒಲಿಂಪಿಕ್ ಮಾದರಿಯಲ್ಲಿ ರಾಷ್ಟ್ರೀಯ ಒಂದು ಕ್ರೀಡಾಕೂಟಗಳು ನಡೆಸಬೇಕು ಅನ್ನೋದು ಈ ಸಾಯಿದು ಇದು ಮುಖ್ಯ ಉದ್ದೇಶ ಆಗಿರ್ತೈತೆ. ಭಾರತ ಕ್ರೀಡಾ ಪ್ರಾಧಿಕಾರದ ಸಂಘಟನಾ ಸಮಿತಿ. ಪ್ರಧಾನಮಂತ್ರಿ ಸಮಿತಿಯು ಅಧ್ಯಕ್ಷರು ನೋಡಲಿ, ಪ್ರಧಾನಮಂತ್ರಿ ಇರ್ತಾರೆ. ಸಮಿತಿಯ ಅಧ್ಯಕ್ಷರು 45 ಸದಸ್ಯರು, ಕೇಂದ್ರ ಸಚಿವರನ್ನೊಳಗೊಂಡು ಆಡಳಿತದ ಅವಧಿ 3 ವರ್ಷ. ಕ್ರೀಡಾ ಸಚಿವರು, ಕ್ರೀಡಾ ಪ್ರತಿನಿಧಿಗಳು, ಶ್ರೇಷ್ಠ ಕ್ರೀಡಾಪಟುಗಳು, ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರು ಇರ್ತಾರೆ ಇಲ್ಲಿ. ಮತ್ತು 5 ಜನ ಕ್ರೀಡಾ ಅಭಿವೃದ್ಧಿಗಾರರು ಕೂಡ ಇರ್ತಾರೆ. ಪ್ರಧಾನಮಂತ್ರಿ ಸಮಿತಿಯು 45 ಸದಸ್ಯರು, ಕೇಂದ್ರ ಸಚಿವರನ್ನೊಳಗೊಂಡ ಆಡಳಿತಾವಧಿ 3 ವರ್ಷ ಇರ್ತದೆ ಇವರಿಗೆ. ಪ್ರಧಾನಮಂತ್ರಿ ಒಬ್ಬರು, 45 ಜನ ಸದಸ್ಯರು, ಕ್ರೀಡಾ ಸಚಿವರು ಇಷ್ಟು ಜನ ಇರ್ತಾರೆ ಇದರಲ್ಲಿ, ಮತ್ತು 5 ಜನ ಕ್ರೀಡಾ ಅಭಿವೃದ್ಧಿಗಾರರು ಕೂಡ ಇರ್ತಾರೆ. ಟೋಟಲ್ ಬಂದುಬಿಟ್ಟು ಎಷ್ಟು ಜನ ಇರ್ತಾರೆ? 45 ಜನ ಇರ್ತಾರೆ ಇದರಲ್ಲಿ. ಈಗ ನೆಕ್ಸ್ಟ್ ಸಂಸ್ಥೆ ಬಂದುಬಿಟ್ಟು ದಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ. ಇದು ಕೂಡ 1954ರಲ್ಲಿ ಸ್ಥಾಪನೆ ಆಗ್ತೈತೆ. NDA ಸ್ಥಾಪನೆ ಆಗಿತ್ತಲ್ಲ 1954ರಲ್ಲಿ, ಇದು ಕೂಡ 1954ರಲ್ಲಿ ಸ್ಥಾಪನೆ. SGFI ಇಂಪಾರ್ಟೆಂಟ್ ಇದಕ್ಕೇನಿದೆ ಲಾಂಗ್ ಫಾರ್ಮ್ ಕೂಡ ಕೇಳ್ತಾರೆ. ದಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ 1954ರಲ್ಲಿ ಕಲ್ಕತ್ತಾದಲ್ಲಿ ರಾಷ್ಟ್ರ ಮಟ್ಟದ ಶರೀರ ಶಿಕ್ಷಣ ಸಭೆಯೊಂದು ಸಮಾವೇಶಗೊಳ್ತೈತೆ. ಈ ಸಭೆಯಲ್ಲಿ ರಾಷ್ಟ್ರದ ಎಲ್ಲ ರಾಜ್ಯಗಳಿಂದ ಶಿಕ್ಷಣ ತಜ್ಞರು, ಕ್ರೀಡಾ ತಜ್ಞರು ಹಾಗೂ ಕ್ರೀಡಾ ಪ್ರತಿನಿಧಿಗಳು ಭಾಗವಹಿಸಿ ರಾಷ್ಟ್ರದ ಶಾಲಾ ಮಕ್ಕಳು ಪ್ರತಿ ವರ್ಷ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಅವಕಾಶಗಳಿಂದ ಏನು ಮಾಡ್ತಾರೆ ವಂಚಿತರಾಗಿರ್ತಾರೆ ಎಂಬ ಅಂಶ ಗಮನಕ್ಕೆ ಬಂದ ನಂತರ ಸುದೀರ್ಘವಾಗಿ ಸಭೆಯಲ್ಲಿ ಚರ್ಚೆ ನಡೆಸಿ ಶಾಲಾ ಮಕ್ಕಳಿಗಾಗಿ ಏನು ಮಾಡ್ತಾರೆ ಅವರು ಕ್ರೀಡೆಗಳಲ್ಲಿ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ನೂತನವಾಗಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಮಾಡ್ತಾರೆ. ಅವಾಗ ಪ್ರತಿ ವರ್ಷ ಇದರ ವತಿಯಿಂದ ರಾಷ್ಟ್ರದ ವಿವಿಧ ರಾಜ್ಯಗಳಲ್ಲಿ ಕ್ರೀಡಾಕೂಟಗಳು ಏನು ಮಾಡ್ತವೆ ನಡೆಸ್ತವೆ. ಮೊದಲನೇ ಶಾಲಾ ಮಕ್ಕಳ ರಾಷ್ಟ್ರೀಯ ಕ್ರೀಡಾಕೂಟವು ಯಾವಾಗ ಆರಂಭ ಆಯಿತು ಅಂದರೆ 1955ರಲ್ಲಿ ಮಧ್ಯಪ್ರದೇಶದ ಪಚಮರಿ ಎಂಬಲ್ಲಿ ಏನಾಗ್ತೈತೆ ನಡೀತೈತೆ. ಈ ಮೊದಲನೇ ಕ್ರೀಡಾಕೂಟದಲ್ಲಿ ಬಾಲಕರಿಗಾಗಿ ಫುಟ್ಬಾಲು, ಕಬಡ್ಡಿ, ಅಥ್ಲೆಟಿಕ್ಸು, ಬಾಲಕಿಯರಿಗಾಗಿ ವಾಲಿಬಾಲು, ಅಥ್ಲೆಟಿಕ್ಸು. ಬಾಲಕರಿಗೆ ಏನು ಆಡಿಸಿದ್ರು? ಫುಟ್ಬಾಲ್, ಕಬಡ್ಡಿ, ಅಥ್ಲೆಟಿಕ್ಸ್ ಆಡಿಸಿದ್ರೆ, ಬಾಲಕಿಯರಿಗೆ ವಾಲಿಬಾಲು, ಅಥ್ಲೆಟಿಕ್ಸ್ ಆಡಿಸ್ತಾರೆ. ಮುಂದೆ ಈ ಕ್ರೀಡಾಕೂಟವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ವರ್ಷದ 2 ಬೇರೆ ಬೇರೆ ಋತುಗಳಲ್ಲಿ ಸಂಘಟನೆ ಮಾಡಬೇಕಂತೇಳಿ ತೀರ್ಮಾನ ಮಾಡ್ತಾರೆ. 2 ಭಾಗಗಳಿಗೆ ಆಟೋಮ್ ಮೀಟ್ ಮತ್ತು ವಿಂಟರ್ ಮೀಟ್ ಅಂತ ಕರಿತೀವಿ. ಈ ಒಂದು SGFI ಕ್ರೀಡಾಕೂಟವು 3 ವಯೋಮಾನದ ಗುಂಪುಗಳಲ್ಲಿ ನಡೀತೈತೆ. ಒಂದು 14 ವರ್ಷದ ಒಳಗಿನವರಿಗೆ, 17 ವರ್ಷದ ಒಳಗಿನವರಿಗೆ, 19 ವರ್ಷದ ಒಳಗಿನವರಿಗೆ 3 ಗುಂಪುಗಳಲ್ಲಿ ಈ ಕ್ರೀಡಾಕೂಟ ಏನು ಮಾಡ್ತಾರೆ ಸಂಘಟನೆ ಮಾಡ್ತಾರೆ. ಇದರ ಮೊದಲ ಅಧ್ಯಕ್ಷರು ಯಾರಂದರೆ ರಾಜಾ ಬಲೀಂದ್ರ ಸಿಂಗ್ ಅದರ ಅಧ್ಯಕ್ಷರಾಗಿರ್ತಾರೆ. ಮೊದಲು ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂದರೆ BN ಬಾಸು ಅವರು ಆಗಿರ್ತಾರೆ. 1974ರಲ್ಲಿ ಯುಗೋಸ್ಲೇವಿಯಾ ಎಂಬಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳ ಮಹಾಮಂಡಳಿಯಲ್ಲಿ ಭಾರತವು ಅಂತಾರಾಷ್ಟ್ರೀಯ ಸದಸ್ಯತ್ವವನ್ನು ಅದು ಪಡ್ಕೊಳ್ತೈತಿ. ನೆಕ್ಸ್ಟ್ ಬಂದುಬಿಟ್ಟು NFS. ಇದು 1959ರಲ್ಲಿ NFS ಸ್ಥಾಪನೆ ಆಗ್ತೈತೆ. ಇದು ರಾಷ್ಟ್ರೀಯ ದೇಹದಾಢ್ಯತೆ ಯೋಜನೆ ಆಗಿರ್ತೈತಿ. ಇದು
ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಶರೀರ ಶಿಕ್ಷಣದ ಅಭಿವೃದ್ಧಿ ಹಾಗೂ ಜನಪ್ರಿಯತೆಗೊಳಿಸುವ ಉದ್ದೇಶದಿಂದ ಸ್ಥಾಪಿತವಾಗ್ತದೆ. ಇದು NFC ಮತ್ತು NCC ಮತ್ತು ಎರಡು NCCನ ಕೊಟ್ಟಿದ್ದಾರೆ. ಹಾಗೂ ಸಂಸ್ಥೆಗಳಿಂದ ಹೆಚ್ಚು ಹಣ ವ್ಯಯವಾಗಿ ಯಾವುದೇ ನಿರೀಕ್ಷಿತ ಫಲಿತಾಂಶ ಬರದ ಕಾರಣ HN ಕುಂಜರು ಅವರ ನೇತೃತ್ವದಲ್ಲಿ ಈ ಸಮಿತಿಯನ್ನು ರಚನೆ ಮಾಡಿ ಅನೇಕ ಶಿಕ್ಷಣ ತಜ್ಞರು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಏನು ಮಾಡ್ತಾರೆ, ಸಂಪರ್ಕಿಸಿ ಕೆಲವು ಶಿಫಾರಸುಗಳನ್ನು HN ಕುಂಜರು ಸಮಿತಿಗೆ ಮಾಡ್ತಾರೆ. ಅವುಗಳು ಏನು ಮಾಡಿದರು ಅಂದರೆ, ರಾಷ್ಟ್ರಗೀತೆಯನ್ನು ಹಾಡುವುದರ ಮೂಲಕ ಶಾಲೆ ಪ್ರಾರಂಭ ಆಗಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ವಿದ್ಯಾರ್ಥಿಗೂ ರಾಷ್ಟ್ರೀಯ ಧ್ವಜಾರೋಹಣ, ಅವರೋಹಣದ ಬಗ್ಗೆ, ರಾಷ್ಟ್ರಧ್ವಜದ ಗೌರವದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ರಾಷ್ಟ್ರದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದೇ ರೀತಿಯ ಶಿಕ್ಷಣ ಕಾರ್ಯಕ್ರಮಗಳನ್ನು ಅಳವಡಿಸಬೇಕು. ಸಮಗ್ರ ಶಿಕ್ಷಣ ಯೋಜನೆ ಜಾರಿಯಲ್ಲಿರಬೇಕು. ಶಾಲೆಗಳಲ್ಲಿ ಪಠ್ಯಕ್ರಮ ಐಚ್ಛಿಕ ಮತ್ತು ಕಡ್ಡಾಯ ವ್ಯಾಸಂಗ ಕ್ರಮಗಳಿಗೆ ಅವಕಾಶ ನೀಡಬೇಕು. ಐಚ್ಛಿಕ ವ್ಯಾಸಂಗ ಕ್ರಮದಲ್ಲಿ ಸ್ಕೌಟಿಂಗ್, ನಿಸರ್ಗ ಸಂಚಾರ, ಪರ್ವತಾರೋಹಣ, ಕ್ರೀಡೆ, ನೃತ್ಯ, ನಾಟಕ, ಸಂಗೀತ ಮುಂತಾದವು ಚಟುವಟಿಕೆಗಳು ಇದರಲ್ಲಿ ಇರಬೇಕು, ಕಡ್ಡಾಯವಾಗಿ ಮಾಡಬೇಕಂತ ಹೇಳ್ತಾರೆ. ಆದರೆ ಆಯ್ಕೆ ವಿದ್ಯಾರ್ಥಿಯದಾಗಿರಬೇಕು. ಇದು ಏಕೆಂದರೆ ವಿದ್ಯಾರ್ಥಿ ಕಲಿತರಿಂದ ಆಯ್ಕೆ ಅವಂದೇ ಇರಬೇಕಂತ ಹೇಳ್ತಾರೆ. ಶಿಕ್ಷಣ ಸಮಗ್ರ ಏಕತಾ ಕಾರ್ಯಕ್ರಮವನ್ನು ತುರ್ತು ಪರಿಸ್ಥಿತಿಯಲ್ಲಿ ಶಿಕ್ಷಣ ತಜ್ಞ ಹಾಗೂ ಪರಿಣಿತರ ಸಹಾಯದಿಂದ ಮೇಲ್ವಿಚಾರಣೆ ನಡೆಸಬೇಕು. ನಿರೀಕ್ಷಣೆ ಮಟ್ಟದ ಫಲಿತಾಂಶವನ್ನು ನೀಡದೇ ಇರುವಂತಹ NCC ಮತ್ತು NDS ಯೋಜನೆಗಳನ್ನು ಮುಂದುವರಿಸುವ ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ಅವನು ಬಯಸಿದಷ್ಟು ಫಲಿತಾಂಶ ಕೊಡ್ತಾಯಿಲ್ಲ, ಅವನ್ನು ಮುಂದುವರಿಯೋದು ಬೇಡ ಅಂತೇಳಿ ಅವರು ಹೇಳ್ತಾರೆ, ಶಿಫಾರಸು ಮಾಡ್ತಾರೆ. ಈಗಾಗಲೇ ತರಬೇತಿ ಹೊಂದಿದಂಥ ಬೋಧಕರನ್ನು ಹೊಸ ಯೋಜನೆಗೆ ಅನುಗುಣವಾಗಿ ತರಬೇತಿಯನ್ನು ನೀಡಿ ಪರಿವರ್ತಿಸಬೇಕು. ಮಕ್ಕಳಿಗೆ ಶಿಬಿರಾಗ್ನಿ, ನಿಸರ್ಗ ಸಂಚಾರ ಮುಂತಾದ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಇಷ್ಟೆಲ್ಲ ಶಿಫಾರಸುಗಳನ್ನು ಈ ಕುಂಜರ ಕಮಿಟಿಗೆ ಮಾಡ್ತಾರೆ. HN ಕುಂಜರೋ ಸಮಿತಿಯು ಶಿಫಾರಸಿನ ಮೇಲೆ NCC ಮತ್ತು ACC ಯೋಜನೆಗಳನ್ನು ರದ್ದುಪಡಿಸಿ ರಾಷ್ಟ್ರೀಯ ಮಟ್ಟದ ದೈಹಿಕ ಶಿಕ್ಷಣದ ಕಾರ್ಯಕ್ರಮಕ್ಕೆ ಸಂಬಂಧಪಡುವಂಥ ಒಂದು ನೂತನ ಯೋಜನೆಯನ್ನು ಜಾರಿಗೊಳಿಸಬೇಕೆಂಬ ವರದಿಯ ಆಧಾರದ ಮೇಲೆ HN ಕುಂಜರು ಸಮಿತಿಯು ಶಿಫಾರಸಿನ ಫಲವಾಗಿ 1959ರಲ್ಲಿ ರಾಷ್ಟ್ರೀಯ ದೇಹದ ಅಳತೆ ಯೋಜನೆ ಜಾರಿಗೊಳಿಸ್ತೈತೆ. NFC ನ್ಯಾಷನಲ್ ಫಿಟ್ನೆಸ್ ಕಾರ್ಪ್ಸ್ ಅಂತ ಈ ಯೋಜನೆ ಬರ್ತೈತಿ. ಆ ಯೋಜನೆಯ ಲಕ್ಷಣಗಳು ಹೆಂಗಿದ್ವು ನೋಡ್ರಿ. ರಾಷ್ಟ್ರದ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶರೀರ ಶಿಕ್ಷಣ ಕಡ್ಡಾಯವಾಗಿ ಮಾಡಬೇಕು. ಶಾರೀರಿಕ ಚಟುವಟಿಕೆಗಳನ್ನು ಶಾಲೆಯಲ್ಲಿ ಕಡ್ಡಾಯ ಮತ್ತು ಐಚ್ಛಿಕ ವ್ಯಾಸಂಗ ಕ್ರಮಕ್ಕೆ ಸಂಬಂಧಿಸಿರುವಂತೆ 8 ಪ್ರಕಾರಗಳಲ್ಲಿ ವಿಂಗಡಣೆ ಮಾಡಬೇಕು. ಯಾವ್ಯಾವ 8 ಪ್ರಕಾರ: ಟೇಬಲ್ ಕಾರ್ಡು, ಜಿಮ್ನಾಸ್ಟಿಕ್ ಮತ್ತು ಜಾನಪದ, ಮೈನರ್ ಮತ್ತು ಮೇಜರ್ ಗೇಮ್ಸ್ ಆ್ಯಂಡ್ ರಿಲೇಜ್, ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪರ್ಧೆಗಳು, ಲೇಜಿಮ್ಸ್, ಕಾಂಬೆಟಿವ್ಸ್, ಕವಾಯತ್ತು, ಸಮುದಾಯ ಹಾಡುಗಾರಿಕೆ, ರಾಷ್ಟ್ರಗೀತೆ, ರಾಷ್ಟ್ರೀಯ ಸಮಗ್ರತೆ, ಭಾವೈಕ್ಯತೆ ಇವೆಲ್ಲ ಇರಬೇಕು ಅಂತ ಹೇಳ್ತಾರೆ ಅವರು. ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಅವಧಿಗಳು ಮಕ್ಕಳಿಗೆ ವಯಸ್ಸಿಗೆ ಅನುಗುಣವಾಗಿರಬೇಕು. 5ರಿಂದ 8ನೇ ತರಗತಿ ವಾರಕ್ಕೆ 5 ದೈಹಿಕ ಶಿಕ್ಷಣ ಅವಧಿಗಳು ನೀಡಬೇಕು. 9ರಿಂದ 10ನೇ ತರಗತಿ ವಾರಕ್ಕೆ 4 ದೈಹಿಕ ಶಿಕ್ಷಣ ಅವಧಿಗಳಿರಬೇಕು. 10ನೇ ತರಗತಿ ಮೇಲ್ಪಟ್ಟು ವಾರಕ್ಕೆ 2 ಅಥವಾ 4 ದೈಹಿಕ ಶಿಕ್ಷಣ ಅವಧಿಗಳಿರಬೇಕು. ದೈಹಿಕ ಶಿಕ್ಷಣ ಅವಧಿಯು 35ರಿಂದ 40 ನಿಮಿಷಗಳವರೆಗೆ ಇರಬೇಕು. ಪ್ರತಿ ವರ್ಗದಲ್ಲಿ ಮಕ್ಕಳ ಸಂಖ್ಯೆ 40ರಿಂದ 50 ಮಾತ್ರ ಇರಬೇಕು. ಪ್ರತಿಯೊಂದು ಶಾಲೆಯು ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲು ಸಾಕಷ್ಟು ಮೈದಾನ ಹೊಂದಿರಬೇಕು. ಶಾಲೆಯಲ್ಲಿ ಕಲಿಸುವ ಅವಧಿಗಳು ಮುಗಿದ ನಂತರ ಕ್ರೀಡಾ ಸ್ಪರ್ಧೆಗಳನ್ನು ರೂಢಿ ಮಾಡಿಕೊಳ್ಳಲು ಸಮಯಾವಕಾಶ ನೀಡಬೇಕು. ದೈಹಿಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಯೋಗ್ಯವಾದ ಸಮವಸ್ತ್ರವನ್ನು ಧರಿಸಿಕೋಬೇಕು. ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು NCC, NSC ಅಥವಾ ಕ್ರೀಡೆಗಳಲ್ಲಿ ಇವುಗಳಲ್ಲಿ ಯಾವುದಾದರೂ ಒಂದರಲ್ಲಿ ಭಾಗವಹಿಸುವಂತೆ ದೈಹಿಕ ನಿರ್ದೇಶಕರು ನಾವು ನೇಮಿಸಬೇಕು ಅಂತ ಹೇಳ್ತಾರೆ. ಈ ಯೋಜನೆ NFC ಯೋಜನೆಯನ್ನು ಜನಪ್ರಿಯಗೊಳಿಸುವ ಉದ್ದೇಶದಿಂದ ರಾಷ್ಟ್ರದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ, ಶರೀರ ತರಬೇತಿ ಸಂಸ್ಥೆಗಳಲ್ಲಿ BPED ಮಾಡ್ತಾರೆ. ಅವಾಗ NPC ಅಭ್ಯಾಸ ಪತ್ರಿಕೆಯನ್ನು ಅನುಸರಿಸಲು ಆದೇಶ ನೀಡ್ತಾರೆ. ಅವಾಗ ಹಾಗೆ NNC ಯೋಜನೆ ಚಟುವಟಿಕೆಗಳನ್ನು ಕಲಿಸುವ ಶಿಕ್ಷಕರಿಗೆ ತರಬೇತಿ ನೀಡುವ ಉದ್ದೇಶದಿಂದ NDS ತರಬೇತಿ ಕೇಂದ್ರಗಳನ್ನು NFC ತರಬೇತಿ ಅಧಿಕಾರಿಗಳಾಗಿ ಪರಿವರ್ತನೆ ಮಾಡ್ತಾರೆ. ಅವಾಗ ಅಭ್ಯಾಸ ಪತ್ರಿಕೆಯನ್ನು NFC ಅಭ್ಯಾಸ ಪತ್ರಿಕೆಗೆ ಸರಿ ಹೊಂದುವಂತೆ ತಿದ್ದುಪಡಿ ಮಾಡ್ತಾರೆ. NFCಯ ಎಲ್ಲ ಕಾರ್ಯಕ್ರಮಗಳನ್ನು ದೈಹಿಕ ಶಿಕ್ಷಣದ ಕೈಪಿಡಿ ಎಂಬ ಪುಸ್ತಕದಲ್ಲಿ ಪ್ರಕಟಿಸಿ ರಾಷ್ಟ್ರದ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದೈಹಿಕ ಶಿಕ್ಷಕರಿಗೆ ಹೆಚ್ಚಿನ ಮಾರ್ಗದರ್ಶನ ನೀಡಲಿಕ್ಕೆ ಏನು ಮಾಡ್ತಾರೆ, ಒದಗಿಸ್ತಾರೆ. NFCಯ ಮುಖ್ಯ ಆಡಳಿತ ಕಚೇರಿಯನ್ನು ನಾವೇನು ನೋಡ್ತೀವಿ ಅಂದರೆ ಅದು ದೆಹಲಿಯಲ್ಲಿ ನೋಡ್ತೀವಿ. ಶ್ರೀಯುತ AS ಪಠಾಣಿಯಾ ಎಂಬುವವರನ್ನು NFC ಯೋಜನೆ ಡೈರೆಕ್ಟರ್ ಆಫ್ ಜನರಲ್ ಅಂತ ನೇಮಕ ಮಾಡ್ತೀವಿ. ಇಷ್ಟು NFCದು.
NFC ಏನಾಯಿತು, ಇಷ್ಟು ಸಾಧನೆಗಳನ್ನು ನಾವು ಲಕ್ಷಣಗಳನ್ನು ನೋಡ್ತೀವಿ. ಏನು ಮಾಡಬೇಕು, ಸ್ಕೂಲ್ ಗೇಮ್ಸ್ ಫೆಡರೇಷನ್ ಬದಲಿಗೆ NFC ಸ್ಥಾಪನೆ ಮಾಡ್ತಾರೆ. ಇವಾಗ NPFC ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಇವಾಗ 15ನೇದು ಆಗಿ ರಾಷ್ಟ್ರೀಯ ದೈಹಿಕ ಕಾರ್ಯಕ್ಷಮತಾ ಪರೀಕ್ಷೆ NPED ಅಂತೇಳಿ ಕರಿತೀವಿ. 1959ರಲ್ಲಿ ಜಾರಿಗೆ ಬರ್ತದೆ. ಇದು NPED ಯೋಜನೆ 1959ರಲ್ಲಿ ಕೇಂದ್ರ ಸರ್ಕಾರ ಶಿಕ್ಷಣ ಇಲಾಖೆಯಿಂದ ಸ್ಥಾಪನೆಗೊಂಡಿತ್ತು. ಇದು NPED ಅಂದರೆ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಅಂತೇಳಿ ಕರಿತೀವಿ. NPFP ಅಂತ ಬರ್ತದೆ ಇನ್ನೊಂದು, ಇದು ನ್ಯಾಷನಲ್ ಫಿಸಿಕಲ್ ಫಿಟ್ನೆಸ್ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ. ರಾಜ್ಯ ಸರ್ಕಾರದ ಸಹಾಯದೊಂದಿಗೆ ಜಾರಿಗೆ ತಂದ ಯೋಜನೆ ಕೆಲವೊಂದು ಅಥ್ಲೆಟಿಕ್ ಒಳಗೊಂಡು. ಈ ಯೋಜನೆ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ವ್ಯಕ್ತಿತ್ವದ ದೈಹಿಕ ಕಾರ್ಯಕ್ಷಮತೆಯನ್ನು ದೇಹದಾರ್ಢ್ಯತೆಯ ಮೂಲಕ ತಿಳಿದುಕೊಳ್ಳಕ್ಕೆ ಏನು ಮಾಡ್ತೈತಿ, ಒಂದು ಉತ್ತಮ ಅವಕಾಶವನ್ನು ಇದು ಒದಗಿಸ್ತೈತೆ. 1959ರಲ್ಲಿ ಈ ಪರೀಕ್ಷೆಯನ್ನು ರಾಷ್ಟ್ರದ 10 ರಾಜ್ಯಗಳಲ್ಲಿ 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು 269 ಕೇಂದ್ರಗಳಲ್ಲಿ ಸಂಘಟನೆ ಮಾಡಿದಾಗ ಅದರಲ್ಲಿ ಒಟ್ಟು 77,109 ಅಭ್ಯರ್ಥಿಗಳು ಭಾಗವಹಿಸ್ತಾರೆ. ಅದರಲ್ಲಿ 42,257 ಅಭ್ಯರ್ಥಿಗಳು ನಕ್ಷತ್ರ ಹಾಗೂ ಪ್ರಮಾಣ ಪತ್ರಗಳನ್ನು ಏನು ಮಾಡ್ತಾರೆ, ಪಡೆದುಕೊಳ್ತಾರೆ. ಮುಂದೆ ಈ ಯೋಜನೆಯನ್ನು ಕೆಲವೊಂದು ಬದಲಾವಣೆಗಳನ್ನು ಮಾಡಿ NPED ಪರೀಕ್ಷೆಗಳನ್ನು ಸಂಘಟನೆ ಮಾಡಿದಾಗ 12 ರಾಜ್ಯಗಳಿಂದ 5 ಕೇಂದ್ರಾಡಳಿತ ಪ್ರದೇಶಗಳು ಒಳಗೊಂಡಂತೆ ಸುಮಾರು 1,55,000 ಅಭ್ಯರ್ಥಿಗಳು ಭಾಗವಹಿಸಿ 41,000 ಅಭ್ಯರ್ಥಿಗಳು ಯಶಸ್ವಿಯಾಗಿ ನಕ್ಷತ್ರ ಮತ್ತು ಪ್ರಮಾಣ ಪತ್ರಗಳಿಗೆ ಅರ್ಹತೆಯನ್ನು ಪಡೆದುಕೊಂಡು ಅವರಲ್ಲಿ 12 ಪ್ರತಿಭಾವಂತ ಅಭ್ಯರ್ಥಿಗಳು ರಾಷ್ಟ್ರೀಯ ಕ್ರೀಡಾಪಟುಗಳಿಂದ ಆಯ್ಕೆಯಾಗಿದ್ದಾರೆ. ನಂತರ ಕೇಂದ್ರ ಸರ್ಕಾರದ ಸಚಿವರ ಮಾರ್ಗದರ್ಶನದಲ್ಲಿ ಈ ಯೋಜನೆಯ ಸಂಘಟನೆ ಜವಾಬ್ದಾರಿಯನ್ನು ಗ್ವಾಲಿಯರ್ನ ರಾಷ್ಟ್ರೀಯ ಮಟ್ಟದ ಶರೀರ ಶಿಕ್ಷಣದ ತರಬೇತಿ ಕೇಂದ್ರವಾದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಹಾವಿದ್ಯಾಲಯಕ್ಕೆ ನೀಡಲಾಗಿರ್ತೈತೆ. ಅಂದರೆ ಮುಂದೆ ಇದ್ರ ಜವಾಬ್ದಾರಿ ಯಾರಿಗೆ ಕೊಡ್ತಾರೆ ಅಂತಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಹಾವಿದ್ಯಾಲಯಕ್ಕೆ ಕೊಡ್ತಾರೆ. ಆರ್ಥಿಕ ಮುಗ್ಗಟ್ಟು ಮತ್ತು ಸಂಘಟನಾ ಅಧಿಕಾರಿಗಳ ಒಂದು ಕೊರತೆಯಿಂದ 1986-87ರಿಂದ ಈ ಯೋಜನೆ ಸಂಘಟನೆಯಲ್ಲಿ ಏನಾಗಿದೆ, ವಿಫಲಗೊಂಡಿದೆ. ಏಕೆಂದರೆ ಆರ್ಥಿಕ ಮುಗ್ಗಟ್ಟು ಮತ್ತು ಸಂಘಟನೆ ಕೊರತೆಯಿಂದಾಗಿ 1986 ಮತ್ತು 87ರಲ್ಲಿ ಈ ಸಂಘಟನೆ ಏನಾಗಿದೆ, ವಿಫಲಗೊಂಡಿದೆ ಅಂತ ಹೇಳ್ಬೋದು. NPED ಅಲ್ಲಿ ಏನಾಗಿದೆ, ವಿಫಲಗೊಳ್ತೈತೆ. NPED ಯೋಜನೆಯ ಸಂಘಟನಾ ಮಾದರಿ ಯಾವ ರೀತಿ ಸಂಘಟನೆ ಮಾಡ್ತಾಯಿದ್ರು ಅಂತ ಹೇಳಿ ನೋಡ್ರಿ. ವೇಗ, ಶಕ್ತಿ, ಕೌಶಲ್ಯ, ಕಷ್ಟ ಸಹಿಷ್ಣುತೆ, ಮೈಮಣೆತ, ಚಪಲತೆ ಮುಂತಾದ ವ್ಯಕ್ತಿಯ ದೈಹಿಕ ಗುಣಗಳು ಇರಬೇಕಿಲ್ಲಿ. ಇಂತಹ ಗುಣಗಳು ವ್ಯಕ್ತಿಯ ದೈಹಿಕ ನಿಲುವಿನಲ್ಲಿ ಒಳಗೊಂಡಿರುವುದನ್ನು ಪರೀಕ್ಷೆ ಮಾಡುವುದು. ಸ್ತ್ರೀ ಮತ್ತು ಪುರುಷರಿಗೆ ಪ್ರತ್ಯೇಕ ಪರೀಕ್ಷೆಗಳನ್ನು ನಡೆಸುವುದು. ಇಲ್ಲಿ ಆ ಮತ್ತು ಬಾ ಎಂಬ 2 ಗುಂಪುಗಳಾಗಿ ಮಾಡಿ ವಯಸ್ಸಿನ ಆಧಾರದ ಮೇಲೆ ವಿಂಗಡಿಸಲಾಗುವುದು. 18 ವರ್ಷ ಮೇಲ್ಪಟ್ಟವರು ಆ ಮತ್ತು ಬಾ ಗುಂಪಿನ ಯಾವುದಾದರೂ 5 ಸ್ಪರ್ಧೆಗಳನ್ನು ಆಯ್ದುಕೊಂಡು ಎಲ್ಲ ಸ್ಪರ್ಧೆಗಳಲ್ಲಿ ಯಶಸ್ವಿಯಾಗಿ ಅರ್ಹತೆಯನ್ನು ಪಡೆದುಕೊಳ್ಳಬೇಕು. 25 ವರ್ಷ ಮೇಲ್ಪಟ್ಟವರು ಬೇಕಾದಂತಹ 2 ಗುಂಪಿನಲ್ಲಿ ಭಾಗವಹಿಸಬಹುದು. ಆದರೆ 18 ವರ್ಷದ ಮೇಲ್ಪಟ್ಟ ಕಿರಿಯರ ವಿಭಾಗದಲ್ಲಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳಬೇಕು. NPED ಪರೀಕ್ಷೆಯ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ವಯೋಮಾನದ ಪ್ರಕಾರ ಈ ಒಂದು ಏನಂತೆ ಪರೀಕ್ಷೆ ವಿಂಗಡಣೆ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ನೋಡ್ರಿ. ಗುಂಪುಗಳು ಸಬ್ ಜೂನಿಯರ್ಸ್ ವಯಸ್ಸು ಎಷ್ಟಿರ್ತೈತೆ, 14ರಿಂದ 16 ವರ್ಷ, ಜೂನಿಯರ್ಸ್ 16ರಿಂದ 18 ವರ್ಷ, ಸೀನಿಯರ್ಸ್ 18ರಿಂದ 25 ವರ್ಷ, ಪ್ರೌಢರು 25 ವರ್ಷ ಮೇಲ್ಪಟ್ಟ 4 ಗುಂಪುಗಳಾಗಿ ಮಾಡ್ತಾರೆ. ಇಲ್ಲಿ A1 ಬ್ಯಾಟ್ರಿ ಅಂತ ಹೇಳಿ ಮಾಡ್ತಾರೆ. ಇದು ಸ್ತ್ರೀಯರಿಗಾಗಿ. ಇಲ್ಲಿ 100 ಮೀಟರ್, 800 ಮೀಟರ್ ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಗುಂಡು ಎಸೆತ ಇರ್ತೈತೆ. ಇದು ಬ್ಯಾಟ್ರಿ 1ನಲ್ಲಿ. ಬ್ಯಾಟ್ರಿ 2 ಅಂತ ಮಾಡ್ತಾರೆ. ಬ್ಯಾಟ್ರಿ 2 ಇದು ಪುರುಷರಿಗಾಗಿರ್ತೈತೆ. ಬ್ಯಾಟ್ರಿ 1 ಇದು ಮಹಿಳೆಯರಿಗಾಗಿದ್ದರೆ ಬ್ಯಾಟ್ರಿ 2 ಏನಿರ್ತೈತೆ, ಪುರುಷರಿಗೆ ಇರ್ತೈತೆ. ಇದು ಇವ್ರಿಗೆ ಏನೇನು ಇರ್ತೈತೆ ಅಂದರೆ 100 ಮೀಟರ್ ಉದ್ದ ಜಿಗಿತ ಇರ್ತೈತೆ, ಕ್ರಿಕೆಟ್ ಬಾಲ್ ಎಸೆತ, ಸಿಟಾಪ್ಸು, 8 ನಿಮಿಷದ ಓಟ ಹಾಗೂ ನಡಿಗೆ ಇರ್ತೈತೆ. ಮಹಿಳೆಯರಿಗೇನಿತ್ತು 100 ಮೀಟರ್ ಓಟ, 800 ಮೀಟರ್ ಓಟ ಇತ್ತು, ಮತ್ತು ಉದ್ದ ಜಿಗಿತ ಇತ್ತು, ಎತ್ತರ ಜಿಗಿತ ಇತ್ತು, ಗುಂಡು ಎಸೆತ ಇತ್ತು. ಪುರುಷರಿಗೆ 100 ಮೀಟರ್ ಓಟ, ಉದ್ದ ಜಿಗಿತ, ಕ್ರಿಕೆಟ್ ಬಾಲ್ ಎಸೆತ, ಸಿಟಾಪ್ಸು ಮತ್ತು 8 ನಿಮಿಷದ ಓಟ ಹಾಗೂ ನಡಿಗೆ ಇರ್ತೈತೆ. ಆಮೇಲೆ ಸಿ ಅಂದರೆ 3B ಬ್ಯಾಟ್ರಿ ಅಂತೇಳಿ ಮಾಡ್ತಾರೆ. ಇದು ಕೂಡ ಸ್ತ್ರೀಯರಿಗಾಗಿರ್ತೈತೆ. ಇದು ನೋಡಿರಿ, ಬ್ಯಾಟ್ರಿ 1 ಸ್ತ್ರೀ ಮತ್ತು ಪುರುಷರಿಗೆ ಇಬ್ಬರಿಗೂ ಇದೆ. ನೋಡಲಿ ಸಾರಿ, ಸ್ತ್ರೀಗೂ ಇದೆ, ಪುರುಷರಿಗೂ ಇದೆ. ಇದು ಓನ್ಲಿ ಸ್ತ್ರೀಯರಿಗೆ, ಇದು ಓನ್ಲಿ ಪುರುಷರಿಗೆ. ಬ್ಯಾಟ್ರಿ B2 ಏನಿರ್ತೈತೆ ಅಂದರೆ ಬ್ಯಾಟ್ರಿ 2B ಅದು ಓನ್ಲಿ ಪುರುಷರಿಗಾಗಿ. ಬ್ಯಾಟ್ರಿ ನೋಡಿರಿ C
ಇಸ್ಕೊಟ್ಟು 3 ಬ್ಯಾಟ್ರಿ 3 ಇದು ಯಾರಿಗಿರ್ತೈತೆ, ಸ್ತ್ರೀಯರಿಗೆ ಇರ್ತೈತೆ. ಇದು 100 ಮೀಟರ್ ಉದ್ದ ಜಿಗಿತ, ಥ್ರೋಬಾಲ್ ಎಸೆತ, ಸಿಟಪ್ಸು, 8 ನಿಮಿಷದ ಓಟ ಮತ್ತು ನಡಿಗೆ. ಇದು ಯಾರಿಗೆ, ಸ್ತ್ರೀಯರಿಗೆ. ಇಲ್ಲಿ ನೋಡಿರಿ, ಸ್ತ್ರೀಯರಿಗೆ ಪುರುಷರಿಗೆ ಏನಿದೆ ವ್ಯತ್ಯಾಸ ಇದೆ ಅಂದರೆ, ಪುರುಷರಿಗೆ 100 ಮೀಟರ್ ಇದೆ, ಇವರಿಗೂ 100 ಮೀಟರ್ ಇದೆ. ಉದ್ದ ಜಿಗಿತ ಇದೆ. ಇಲ್ಲಿ ಇವ್ರಿಗೆ ಕ್ರಿಕೆಟ್ ಬಾಲ್ ಎಸೆತ ಇದೆ, ಇವ್ರಿಗೆ ಏನಿದೆ, ಥ್ರೋಬಾಲ್ ಎಸೆತ ಇದೆ. ಸಿಟಪ್ಸು ಸೇಮ್ 8 ನಿಮಿಷದ ಓಟ, 8 ನಿಮಿಷದ ನಡಿಗೆ ಸೇಮ್. ಓನ್ಲಿ ಕ್ರಿಕೆಟ್ ಬಾಲ್ ಎಸೆತ ಇರ್ತದೆ, ಇಲ್ಲಿ ಥ್ರೋಬಾಲ್ ಎಸೆತ ಇರ್ತೈತೆ. NPED ಪರೀಕ್ಷೆಗೆ ಕೊಡುವ ಅಭ್ಯರ್ಥಿಗಳು ನೋಡಿರಿ, NPED ಪರೀಕ್ಷೆಗೆ ಕೊಡುವ ಅಭ್ಯರ್ಥಿಗಳು ಈ ಮೇಲೆ ಕಾಣಿಸಿದ ಬ್ಯಾಟ್ರಿಗಳನ್ನು ಒಳಗೊಂಡಿರುವಂಥ ಸ್ಪರ್ಧೆಗಳ ಮೇರೆಗೆ ಈ ಕೆಳಗಿನ 3 ಪ್ರಕಾರದ ನಕ್ಷತ್ರವನ್ನು ಭಾಗವಹಿಸಬಹುದು. ನಕ್ಷತ್ರ 1, ನಕ್ಷತ್ರ 2, ನಕ್ಷತ್ರ 3 ಅಂತೇಳಿ 3ರಲ್ಲಿ ಭಾಗವಹಿಸಬೇಕು ಆ ಪರೀಕ್ಷೆಗೆ ಕೊಡುವವರು. ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಸಹಾಯದಿಂದ ಈ ಪರೀಕ್ಷೆಯನ್ನು ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಹಾಗೂ ಶರೀರ ಶಿಕ್ಷಣ ತರಬೇತಿ ಕೇಂದ್ರಗಳಲ್ಲಿ ನಡೆಸ್ತಾರೆ. ಎ ಬ್ಯಾಟ್ರಿಗೆ ಸಂಬಂಧಪಡುವ ನಕ್ಷತ್ರದಲ್ಲಿ ಯಶಸ್ವಿಯಾದ ಅಭ್ಯರ್ಥಿಗಳಿಗೆ ರಾಷ್ಟ್ರೀಯ ಕ್ರೀಡಾಪಟುಗಳು ಅಂತೇಳಿ ಪರಿಗಣಿಸಿ ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಏನು ಮಾಡ್ತಾರೆ, ಅವಕಾಶ ಮಾಡಿಕೊಡ್ತಾರೆ. NPED ಯೋಜನೆಯ ಮುಂದೆ NPFP ಎಂಬ ನೂತನ ಹೆಸರಿನೊಂದಿಗೆ ಪರಿವರ್ತನೆ ಆಗ್ತದೆ. ಫಸ್ಟ್ ಏನಿತ್ತು, NPED ಇತ್ತು, ಆಮೇಲೆ ಏನಾಗ್ತದೆ, ಇದು NPFP ಅಂತೇಳಿ ಬದಲಾವಣೆ ಆಗ್ತದೆ. ಅಲ್ಲಿ NPFP ಏನು ನೋಡಿದ್ದೀವಿ, ನ್ಯಾಷನಲ್ ಫಿಸಿಕಲ್ ಫಿಟ್ನೆಸ್ ಪ್ರೋಗ್ರಾಮ್ ಅಂತ ನೋಡಿದೀವಲ್ಲ, ಆ ಒಂದು ಹೆಸರಿನೊಂದಿಗೆ ಇದು ಬದಲಾಗ್ತೈತೆ. ಸಾರ್ವಜನಿಕರಲ್ಲಿ ಶಾರೀರಿಕ ಚಟುವಟಿಕೆಗಳ ಹಾಗೂ ಕ್ರೀಡೆಗಳ ಬಗ್ಗೆ ಆಸಕ್ತಿಯನ್ನು ಬೆಳೆಸಿ ಅವರ ದೇಹದಾಢ್ಯತೆಯನ್ನು ಶಿಕ್ಷಣ ಇಲಾಖೆಯಿಂದ ನೂತನವಾಗಿ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಲಾದಂತಹ ಸ್ಕೋರಿಂಗ್ ಟೇಬಲ್ ಅಂದರೆ ಗುಣಪತ್ರಿಕೆಗಳ ಮೂಲಕ ದೇಹದಾಢ್ಯತೆ ಪರೀಕ್ಷೆಯನ್ನು ಏನು ಮಾಡ್ತಾರೆ, ನಡೆಸ್ತಾ ಇದ್ದಾರೆ. ಇಲ್ಲಿ ಏನು ಮಾಡ್ತಿದ್ರು, NPFP ಎಂಬ ನೂತನ ಹೆಸರಿನೊಂದಿಗೆ ಪರಿವರ್ತನೆಯಾಗಿ ಸಾರ್ವಜನಿಕರಲ್ಲಿ ಏನು ಮಾಡ್ತಿದ್ರು, ಶಾರೀರಿಕ ಚಟುವಟಿಕೆಗಳ ಮತ್ತು ಕ್ರೀಡೆಗಳ ಬಗ್ಗೆ ಆಸಕ್ತಿಯನ್ನು ಬೆಳೆಸಿ ಅವರ ದೇಹದಾಢ್ಯತೆಯನ್ನು ಶಿಕ್ಷಣ ಇಲಾಖೆಯಿಂದ ನೂತನವಾಗಿ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಲಾದಂತಹ ಸ್ಕೋರಿಂಗ್ ಟೇಬಲ್ಗಳ ಮೂಲಕ ಏನು ಮಾಡ್ತಿದ್ರು, ದೇಹದಾಢ್ಯತೆ ಪರೀಕ್ಷೆಯನ್ನು ಅಳಿತಾಯಿದ್ರು. ಇಷ್ಟೇನಾಯ್ತಿದು NPED ಆಯಿತು. ಇಷ್ಟು ಏನದು 1 ರಿಂದ 15 ಒಂದು ಸಂಸ್ಥೆಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಸ್ವಲ್ಪ ವಿಡಿಯೋ ಲೆಂದಿ ಆಯಿತು, ಒಂದೇ ಒಂದು ವಿಡಿಯೋದ ಮುಗಿಸ್ಬೇಕಂತೇಳಿ ನಾನು ಸ್ವಲ್ಪ ಹೇಳಿದ್ದೀನಿ. ಯಾಕೆಂದರೆ ನಮಗೆ ಓದ್ಕೊಂಡ್ರೆ ಸ್ವಲ್ಪ ಅರ್ಥ ಆಗ್ತೈತೆ. ಎಲ್ಲ ಮೇಲೆ ಓದ್ಕೊಳ್ರಿ, ಎಲ್ಲ ಓದ್ಕೊಳ್ಬೇಕಂತ ಏನಿಲ್ಲ. ಅದು ಸ್ಥಾಪನೆ ಆಗಿರೋದು, ಯಾರು ಸ್ಥಾಪನೆ ಮಾಡಿದ್ರು, ಎಲ್ಲಿದೆ ಅದ್ರ ಕೇಂದ್ರ ಕಚೇರಿ ಅಂತ ಈ ರೀತಿ ತಿಳ್ಕೊಂಡಿದ್ರೆ ಸಾಕು ನಮಗೆ. ನೋಡಿರಿ, ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.